ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗಿದ್ದೀರಿ ಎಲ್ರು? ನಾನು ಅನ್ಕೊಂತಿದ್ದೀನಿ ಎಲ್ರು ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಐ ಬಿಲೀವ್ ಅದು ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ನೀವೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ ನಿಮ್ಮ ಎಕ್ಸಾಮಿನೇಷನಿಗೆ, ಹೌದಾ? ಸೊ ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೀರಿ. ಹೆದರಿಕೆ ಬೇಡ, ಪ್ರೆಷರ್ ಬೇಡ, ಆರಾಮಾಗಿ ಖುಷಿಯಾಗಿ ಓದ್ತಾ ಬನ್ನಿ. ಎಲ್ಲ ಒಳ್ಳೆ ಸ್ಕೋರ್ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಈ ಒಂದು ಪಾಸಿಟಿವ್ ಒಂದು ಆಟಿಟ್ಯೂಡ್ ಇಟ್ಕೊಂಡು ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡೋಣ. ಸೊ ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ? ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಹೌದಾ? ಸೊ ಇವತ್ತು ನಮ್ಮ 4th ಸೆಷನ್ ಇದ್ರ ಮೇಲೆ. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಅಭ್ಯಾಸ ಏನು ಯಾವಾಗ್ಲೂ ಹಿಂದಿನ ಸೆಷನ್ ಒಳಗೆ ಏನ್ ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡೋದು ನಮ್ಮ ಅಭ್ಯಾಸ, ಹೌದಾ? ಸೊ ಹಾಗಿದ್ರೆ ನಿನ್ನೆ ಸೆಷನ್ ಅಲ್ಲಿ ಏನ್ ಕಲ್ತಿದ್ವಿ ಅಂತ ಹೇಳಿ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಸೊ ವಾಲ್ಯೂಮ್ಸ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್, ಹೌದಾ? ಸೊ ಈ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಗಳ ಬಗ್ಗೆ ನಾವು ಮಾತಾಡಿದ್ದಾಯ್ತು, ಕಲ್ತಿದ್ದಾಯ್ತು. ಇವತ್ತು ಆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಗಳ ಏನಿದಾವಲ್ಲ ಅದ್ರ ವಾಲ್ಯೂಮ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಸೊ ಫಸ್ಟ್ ಆಫ್ ಆಲ್ ವಾಲ್ಯೂಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ಇನ್ನೇ ಸೆಷನ್ ಅಲ್ಲಿ. ಅದಾದ್ಮೇಲೆ ಆ ವಾಲ್ಯೂಮ್, ಆ ಕಾನ್ಸೆಪ್ಟು ಈ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಗಳ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿತಾ ಹೋದ್ವಿ. ಹೇಗೆ? ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ ಕ್ವಶನ್ಸ್, ಹಾಗೆ ಎಕ್ಸಸೈಸ್, ಕೆಲವೊಂದಿಷ್ಟು ಎಕ್ಸಸೈಸ್ ಕ್ವಶನ್ಸ್, ಕೆಲವೊಂದಿಷ್ಟು ಅಂತ ಹೇಳಿದೆ. ಸೊ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ಸ್ ಅಲ್ಲ. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ಏನ್ ಮಾಡ್ತೀವಿ? ಸೊ ಇದ್ರ ಮೇಲೆ ಇದ್ದಂಥ ಎಕ್ಸಸೈಸ್ ಕ್ವಶನ್ಸ್ನ ಇವತ್ತಿನ ಸೆಷನ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಹೊರಟಿದೀವಿ. ಓಕೆ, ಎಲ್ಲರೂ ಸೆಷನ್ಗೆ ತಯಾರಿದ್ದೀರಲ್ಲ? ರೈಟ್. ಹಾಗಿದ್ರೆ ಸೆಷನ್ ಕಡೆಗೆ ಹೋಗೋಣ. ಆದ್ರೆ ನಾನು ಇವಾಗ ತಾನೇ ಹೇಳ್ದೆ, ನಾವು ಇವತ್ತು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಕ್ವೆಶನ್ಸ್ಗಳ ಮೇಲೆ, ಅದು ವಾಲ್ಯೂಮ್ಗಳ ಮೇಲೆ, ಹೌದಾ? ಸೊ ಕಾನ್ಸೆಪ್ಟ್ ಈಸ್ ವಾಲ್ಯೂಮ್. ಹಾಗಿದ್ರೆ ನಿನ್ನೆ ಕಲ್ತಿರೋ ವಾಲ್ಯೂಮ್ ಫಾರ್ಮುಲಾಗಳನ್ನ ಒಮ್ಮೆ ಕ್ವಿಕ್ ಆಗಿ ಇಲ್ಲಿ ಬರ್ದು ರಿವೈಸ್ ಮಾಡ್ಕೊಂಡು ಮುಂದೆ ಹೋಗೋಣ. ಏಕೆಂದ್ರೆ ಅವುಗಳನ್ನೇ ಯೂಸ್ ಮಾಡೋದು ನಾವು ಇವತ್ತು, ಹೌದಾ? ಸರಿ, ಹಾಗಿದ್ರೆ ಇಲ್ಲಿ ಬರೀತೀನಿ ವಾಲ್ಯೂಮ್. ವಾಲ್ಯೂಮ್ ಆಫ್ ಫಸ್ಟ್ ಏನು? ಕ್ಯೂಬಾಯ್ಡ್, ಕ್ಯೂಬಾಯ್ಡ್, ಕ್ಯೂಬ್. ಹಾಗೆ ನೆಕ್ಸ್ಟ್ ನಮ್ಮ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಹೌದಾ? ದೆನ್ ಕೋನ್, ರೈಟ್ ಸರ್ಕ್ಯುಲರ್ ಕೋನ್, ಹೌದಾ? ದೆನ್ ನೆಕ್ಸ್ಟ್ ಏನು? ಸ್ಪಿಯರ್, ಹಾಗೆ ಹೆಮಿಸ್ಪಿಯರ್. ಇಷ್ಟನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್, ಹೌದು. ಸೊ ಹಾಗಿದ್ರೆ ಇವುಗಳ ಫಾರ್ಮುಲಾ ಏನ್ ಬರುತ್ತೆ? ವಾಟ್ ಯು ವಿಲ್ ಗೆಟ್? ಕ್ಯೂಬಾಯ್ಡ್ ಇಂದು ವಾಲ್ಯೂಮ್ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಹಾಗೆ ಕ್ಯೂಬ್ದೇನು? ಎ ಕ್ಯೂಬ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್? ಪೈ ಆರ್ ಸ್ಕ್ವಯರ್ ಹೆಚ್, ಹೌದಾ? ಪೈ ಆರ್ ಸ್ಕ್ವಯರ್ ಹೆಚ್. ಹಾಗೆ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್? 1/3 ಟೈಮ್ಸ್ ಆಫ್ ಪೈ ಆರ್ ಸ್ಕ್ವಯರ್ ಹೆಚ್, ಹೌದಾ? ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್? 4/3 ಪೈ ಆರ್ ಕ್ಯೂಬ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್? ಇದರ ಅರ್ಧ ಅಂದ್ರೆ 2/3 ಪೈ ಆರ್ ಕ್ಯೂಬ್. ಕರೆಕ್ಟ್ ಅಲ್ಲ? ಹೌದಾ? ಸರಿ, ಒಮ್ಮೆ ನೋಡ್ಕೊಂಬಿಡಿ ಫಾರ್ಮುಲಾಗಳನ್ನ. ಈಗ ಇದರ ಮೇಲೆ ನಾವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಡ್ತಿರೋದು. ಓಕೆ, ಹಾಗೆ ನಿನ್ನೆ ಸೆಷನ್ ಅಲ್ಲಿ ನಾನು ಒಂದು ಪ್ರಶ್ನೆನ ನಿಮಗೆ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ, ಬಹುಶಃ ನಿಮಗೆ ನೆನಪಿರ್ಬೋದು. ಇದೇ ಆ ಪ್ರಶ್ನೆ. ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತೀರಾ, ಬಂದಿಲ್ಲ ಅಂದ್ರೆ ಏನು ಚಿಂತೆ ಇಲ್ಲ, ಇವಾಗ ಸಾಲ್ವ್ ಮಾಡಿ ಮುಂದೆ ಹೋಗೋಣ. ಓಕೆ, ಆಲ್ ರೈಟ್. ಏನಿದೆ ಪ್ರಶ್ನೆ? ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಓದೋಣ. A pen stand made of wood is in the shape of a cuboid with 4 conical depressions to hold pens. The dimensions of the cuboid are 15 cm by 10 cm by 3.5 cm. The radius of each of the depressions is 0.5 cm and the depth is 1.4 cm. Find the volume of wood in the entire stand ಅಂತ ಹೇಳ್ತಿದ್ದಾರೆ. ಏನಿದೆ ಪ್ರಶ್ನೆಯಲ್ಲಿ ಅಂದ್ರೆ, there is a wood ಅಂದ್ರೆ ವುಡ್ ಇಂದ, ಕಟ್ಟಿಗೆಯಿಂದ ಮಾಡಿರುವಂತಹ ಒಂದು ಸ್ಟ್ಯಾಂಡ್ ಇದೆ, ಪೆನ್ ಸ್ಟ್ಯಾಂಡ್ ಅದು. ಓಕೆ, ಪೆನ್ನ ನಿಲ್ಲಿಸೋದಕ್ಕೆ ಮಾಡಿರುವಂಥದ್ದು ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಅದೇ. ಆ ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇರ್ತಕ್ಕಂಥ ಪೆನ್ ಸ್ಟ್ಯಾಂಡ್ ಒಳಗಡೆ ಕೋನಿಕಲ್ ಡಿಪ್ರೆಷನ್ಸ್ ಮಾಡಿ ನೀವು ನೋಡ್ಬೋದು. ಈ ಪೆನ್ನ ನೋಡ್ಬೋದಲ್ಲ, ಇದು ಕೋನಿಕಲ್ ಶೇಪ್ ಅಲ್ಲಿ ಇದೆ, ಹೌದಾ? ತುದಿ ಏನಿರುತ್ತಲ್ಲ ಅದನ್ನ ಫಿಕ್ಸ್ ಮಾಡುವಂಥದ್ದು ಕೋನಿಕಲ್ ಶೇಪ್. ಸೊ ಹಾಗಾಗಿ ಕೋನಿಕಲ್ ಡಿಪ್ರೆಷನ್ಸ್ ಗಳನ್ನ ಮಾಡಿದರೆ ಎಷ್ಟು? 4. ಓಕೆ, ಸರಿ. ಈಗ ಆ ಕ್ಯೂಬಾಯ್ಡ್ ಇಂದು ಲೆಂತ್ ಬ್ರೆಡ್ತ್ ಹೈಟ್ ಗಳ ಡೈಮೆನ್ಷನ್ಸ್ ಕೊಟ್ಟರೆ, ಹೌದಾ? ಹಾಗೆ ರೇಡಿಯಸ್ ಆಫ್ ದಿಸ್
ಕೋನಿಕಲ್ ಡಿಪ್ರೆಷನ್ ಎಷ್ಟಿದೆ 0.5 ಸೆಂಟಿಮೀಟರ್. ಪ್ರತಿಯೊಂದು ಡಿಪ್ರೆಷನ್ಗಳ ರೇಡಿಯಸ್ ಎಷ್ಟು 0.5 ಸೆಂಟಿಮೀಟರ್. ಹಾಗೆ ಡೆಪ್ತ್ ಅಂದ್ರೆ ಹೈಟ್ ಅಂತ ತಗೋಬಹುದು ಇಲ್ಲಿ ಈಸ್ 1.4 ಸೆಂಟಿಮೀಟರ್. ನಮ್ ಕೆಲಸ ಏನು, ಫೈಂಡ್ ದ ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಹಾಗಿದ್ರೆ ಇಲ್ಲಿ ಎಂಟೈರ್ ಸ್ಟ್ಯಾಂಡ್ ಒಳಗೆ ಇರ್ತಕ್ಕಂಥ ವಾಲ್ಯೂಮ್ ಆಫ್ ವುಡ್ ಎಷ್ಟು ಯೂಸ್ ಮಾಡಿದರೆ, ವಾಲ್ಯೂಮ್ ಆಫ್ ವುಡ್ ಅಂದ್ರೆ ಏನು, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ವುಡ್ ನ ನಾವು ಕಂಪ್ಲೀಟ್ ಆಗಿ ಹೇಳಬೇಕು. ಓಕೆ, ಫಸ್ಟ್ ಏನ್ ಮಾಡೋದು, ಪ್ರಶ್ನೆ ಓದಿದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬಂತು, ಒಂದು ಕೋನಿಕಲ್ ಡಿಪ್ರೆಷನ್ ಅಂದ್ರೆ ಕೋನ್ ಯೂಸ್ ಮಾಡ್ಯಾರೆ, ಇನ್ನೊಂದು ಕ್ಯೂಬಾಯ್ಡ್, ಹೌದಾ, ಕಂಪ್ಲೀಟ್ ಕ್ಯೂಬಾಯ್ಡ್. ಹಾಗಿದ್ರೆ ಕ್ಯೂಬಾಯ್ಡ್ ಹಾಗೆ ಕೋನ್ಗಳ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಫಸ್ಟ್ ಕೆಲಸ. ನೆಕ್ಸ್ಟು ಅವುಗಳನ್ನ ಆ್ಯಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು ಮುಂದಿಂದು. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ನ ಬರೆಯುವಂಥದ್ದು. ಹೌದಾ, ಆ ಕೆಲಸ ಮಾಡೋಣ. ರೈಟ್ ಆಯ್ತಲ್ಲ ಇದು. ಓಕೆ ಸರಿ, ಆಲ್ ರೈಟ್. ಮೊದಲು ಏನು ಕೊಟ್ಟರೆ, ಕ್ಯೂಬಾಯ್ಡ್ ಬಗ್ಗೆ ಬರಿತೀನಿ. ಕ್ಯೂಬಾಯ್ಡ್ ಅಲ್ಲಿ ಡೈಮೆನ್ಷನ್ಸ್ ಕೊಟ್ಟರೆ ಅದನ್ನ ಬರಿತಾ ಹೋಗ್ತೀನಿ. ಓಕೆ, ಸೊ ಲೆಂತ್ ಎಷ್ಟು ಕೊಟ್ಟರೆ, ಲೆಂತ್ ಈಸ್ 15 ಸೆಂಟಿಮೀಟರ್. ಬ್ರೆಡ್ತ್ ಕೊಟ್ಟರೆ ಎಷ್ಟು 10 ಸೆಂಟಿಮೀಟರ್. ಹಾಗೆ ಹೈಟ್ ಕೊಟ್ಟರೆ ಎಷ್ಟು 3.5 ಸೆಂಟಿಮೀಟರ್. ಹೌದಾ, ಕರೆಕ್ಟ್ ಅಲ್ಲ? ಓಕೆ, ಇದು ಕ್ಯೂಬಾಯ್ಡ್ ಕಥೆ ಆಯ್ತು. ಈಗ ಕೋನಿಕಲ್ ಡಿಪ್ರೆಷನ್ ಕಡೆಗೆ ಬರ್ತೀನಿ. ಕೋನಿಕಲ್ ಡಿಪ್ರೆಷನ್, ಹೌದಾ, ಇದರಲ್ಲಿ ಏನೇನ್ ಕೊಟ್ಟರೆ, ಇದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಏನನ್ನು ಕೊಡಲಾಗಿದೆ ಇಲ್ಲಿ, 0.5 ಸೆಂಟಿಮೀಟರ್, ದಟ್ ಈಸ್ ನಥಿಂಗ್ ಬಟ್ ರೇಡಿಯಸ್. ಹೌದಾ, ರೇಡಿಯಸ್ ಕೊಟ್ಟರೆ, ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 0.5 ಸೆಂಟಿಮೀಟರ್. ಓಕೆ, ದೆನ್ ಡೆಪ್ತ್ ಅಂದ್ರೆ ಹೈಟ್ ಅಂತ ಕನ್ಸಿಡರ್ ಮಾಡ್ಬೋದು, ದಟ್ ಈಸ್ 1.4 ಸೆಂಟಿಮೀಟರ್. ಅರ್ಥ ಆಯ್ತಾ? ಓಕೆ ಸರಿ, ಈಗ ಮುಂದೆ ಹೋಗೋಣ. ಮುಂದೆ ಏನ್ ಮಾಡಬೇಕು, ನಾ ಹೇಳ್ದೆ ವಾಲ್ಯೂಮ್ನ ಟೋಟಲ್ ಆಗಿ ವಾಲ್ಯೂಮ್ ಎಷ್ಟಿದೆ ಈ ಒಂದು ಎಂಟೈರ್ ಸ್ಟ್ಯಾಂಡ್ ಒಳಗೆ, ವಾಲ್ಯೂಮ್ ಆಫ್ ದ ವುಡ್, ವುಡ್ ಎಷ್ಟಿದೆ, ಕಟ್ಟಿಗೆ ಎಷ್ಟು ಯೂಸ್ ಆಗಿದೆ ಇಲ್ಲ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು ಕೆಲಸ. ಅದಕ್ಕಿಂತ ಮುಂಚೆ ಫಸ್ಟ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ದ ಕೋನಿಕಲ್ ಡಿಪ್ರೆಷನ್ ಫೈಂಡ್ ಔಟ್ ಮಾಡ. ಓಕೆ, ಫಸ್ಟ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಕಡೆಗೆ ಹೋಗ್ತೀನಿ. ಸೊ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಓಕೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಹೌದಾ, ಸೊ ವಾಟ್ ಈಸ್ ದ ಲೆಂತ್ ಹಿಯರ್, ಏನೇನು ಕೊಟ್ಟಾರೆ, 15 10 3.5. ಹೌದಾ, 15 ಇಂಟು 10 ಇಂಟು 3.5. ಓಕೆ, ಸೊ 15 ಹಂಗೆ ಬರಿತೀನಿ, 15 ಇಂಟು 10 ಮಾಡಲ್ಲ. ಯಾಕೆ ಅಂದರೆ ಇಲ್ಲಿ ಡೆಸಿಮಲ್ ಇದೆಯಲ್ಲ, ಇದು ಬೇಡ ನನಗೆ. ಸ್ವಲ್ಪ ಡೆಸಿಮಲ್ ಅಂದರೆ ನಂಗೆ ಅಲರ್ಜಿ, ಅದಕ್ಕೆ ನಾನು ಏನು ಮಾಡ್ತೀನಿ 3.5 ಇಂಟು 10. ನಿಮಗೂ ಅಷ್ಟೇ ಅಲ್ವಾ, ಡೆಸಿಮಲ್ ಅಂದರೆ ಸ್ವಲ್ಪ ಅಲರ್ಜಿ, ಜಾಸ್ತಿ ಜನಕ್ಕೆ ಅಲರ್ಜಿ, ನನಗೆ ಗೊತ್ತಿರೋ ಹಾಗೆ. ಇಲ್ಲ ಖುಷಿ ಅಂದರೆ ಮಾಡ್ರಿ, ಏನು ಚಿಂತೆ ಇಲ್ಲ. ಓಕೆ, ಸೊ 10 ಇಂಟು 3.5 ಮಾಡಿದರೆ 35 ಬರುತ್ತೆ. ಸೊ 15 ಇಂಟು 35 ಮಾಡ್ರಿ, ಹೌ ಮಚ್ ಯು ವಿಲ್ ಗೆಟ್, 15 5 75, 15 3 45 ಪ್ಲಸ್ 7 ಈಸ್ 52, 525 ಸೆಂಟಿಮೀಟರ್ ಕ್ಯೂಬ್. ಏನಿದು, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಅರ್ಥ ಆಯ್ತಾ, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಇಷ್ಟ ಅರ್ಥ ಆಗ್ತಿದೆ ತಾನೇ? ಓಕೆ ಸರಿ, ಈಗ ನೆಕ್ಸ್ಟ್ ಕ್ಯೂಬಾಯ್ಡ್ ಬಗ್ಗೆ ಕೊಟ್ಟಿದ್ರು, ಅದ್ರ ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ಕೋನಿಕಲ್ ಡಿಪ್ರೆಷನ್ ಕಡೆ ಹೋಗೋಣ. ನೋಡಿ, ನಮಗಿಲ್ಲಿ ಕೋನಿಕಲ್ ಡಿಪ್ರೆಷನ್ ಎಷ್ಟು ಕೊಟ್ಟರೆ, 4 ಕೊಟ್ಟರೆ. ಇದರ ಅರ್ಥ ನಾವಿವಾಗ ಕಂಡು ಹಿಡಿಯುವಂತಹ ವಾಲ್ಯೂಮ್ ಒಂದೇ ಒಂದು ಕೋನಿಕಲ್ ಡಿಪ್ರೆಷನ್ ಇಂದು ಆಗಿರುತ್ತೆ. ಓಕೆ, ಹಾಗಿದ್ರೆ ಬಂದಿರೋ ವಾಲ್ಯೂಮ್ ಅನ್ನ 4 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ನಮಗೆ ವಾಲ್ಯೂಮ್ ಆಫ್ ದ 4 ಕೋನಿಕಲ್ ಡಿಪ್ರೆಷನ್ ಸಿಗುತ್ತೆ. ಆ ಕೆಲಸ ಮಾಡೋಣ. ಅದಾದ್ಮೇಲೆ ಲಾಸ್ಟ್ ಸ್ಟೆಪ್ ಒಂದು ಉಳಿದಿರುತ್ತೆ, ಫೈಂಡ್ ಔಟ್ ಮಾಡಿದ್ರೆ ಕಂಪ್ಲೀಟ್ ನಮಗೆ ಆನ್ಸರ್ ಸಿಗುತ್ತೆ, ವಾಲ್ಯೂಮ್ ಆಫ್ ದ ವುಡ್ ಸಿಗುತ್ತೆ. ಓಕೆ, ಈಗ ಇದ್ರ ಕಡೆ ಗಮನ ಕೊಡೋಣ. ಏನು, ವಾಲ್ಯೂಮ್ ಆಫ್, ಇಲ್ಲಿ ಬರೀತೀನಿ, ವಾಲ್ಯೂಮ್ ಆಫ್ ಒನ್ ಕೋನಿಕಲ್ ಡಿಪ್ರೆಷನ್. ಓಕೆ, ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್, ವಾಲ್ಯೂಮ್ ಆಫ್ ದ ಕೋನ್ ಯೂಸ್ ಮಾಡಬೇಕು, 1/3 ಪೈ ಆರ್ ಸ್ಕ್ವೇರ್ ಹೆಚ್, 1/3 ಪೈ ಆರ್ ಸ್ಕ್ವೇರ್ ಹೆಚ್. ಸೊ 1/3 ಇಂಟು ಪೈ ಏನಾದರೂ ಯೂಸ್ ಮಾಡ್ರಿ ಅಂತ ಕೊಟ್ಟಾರ ಪ್ರಶ್ನೆಯೊಳಗೆ, ಕ್ರಾಸ್ ಚೆಕ್ ಮಾಡ್ಕೊಳ್ರಿ ಯಾವಾಗಲೂ ಪೈ ಬಂದಾಗ. ಸೊ ಎಲ್ಲೂ ಏನು ಹೇಳಿಲ್ಲ, ಪೈ 3.14 ಅಂತೇನು ಹೇಳಿಲ್ಲ. ಸೊ 22/7 ಇಂಟು ವಾಟ್ ಈಸ್ ದ ರೇಡಿಯಸ್, ರೇಡಿಯಸ್ ಆಫ್ ದ ಕೋನ್ ಏನಿಲ್ಲಿ 0.5.
ಓಕೆ 0.5 ಇಂಟು 0.5 ಇಂಟು ಹೈಟ್ ಎಷ್ಟು ಕೊಟ್ಟರೆ 1.4 ಹೈಟ್ ಎಷ್ಟು ಕೊಟ್ಟರೆ 1.4 7 1 7 ಇಂಟು 0.2 2 ಹೌದಾ 7 ಇಂಟು 0.2 1.4 ಕ್ಯಾನ್ಸಲ್ ಆಯ್ತಾ. ನೆಕ್ಸ್ಟ್ ಏನಾದರೂ ಕ್ಯಾನ್ಸಲ್ ಆಗೋ ಹಾಗಿದೆನಾ? ಇಲ್ಲ. ಸೊ ಹಾಗಿದ್ರೆ ಕಂಟಿನ್ಯೂ ಮಾಡೋಣ. ನೋಡಿ 3 ಇಂದ ಏನಾದ್ರು ಕ್ಯಾನ್ಸಲ್ ಆಗುತ್ತಾ? ಆಗಲ್ಲ ಬಿಡ್ರಿ ಹೋಗಿ. ಸೊ 22 ಇಂಟು 22 ನೋಡಿ ಇಲ್ಲಿ 5 5 25 5 5 25 ಹೌದಾ. ಪಾಯಿಂಟ್ ಆದ್ಮೇಲೆ ಒಂದು ನಂಬರ್, ಪಾಯಿಂಟ್ ಆದ್ಮೇಲೆ ಒಂದು ನಂಬರ್. ಹಾಗಿದ್ರೆ ಎರಡು ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟನ್ನ ಇಡಬೇಕು. ಇಟ್ಟೆ 0.25 ಬಂತು. 0.25 ಇಂಟು 0.2 ಮಾಡ್ರಿ ಎಷ್ಟು ಬರುತ್ತೆ? 25 2 50 ಹೌದಾ. ಸೊ ಪಾಯಿಂಟ್ ಆದ್ಮೇಲೆ ಎರಡು ನಂಬರ್, ಪಾಯಿಂಟ್ ಆದ್ಮೇಲೆ ಒಂದು ನಂಬರ್. ಹಾಗಿದ್ರೆ ಮೂರು ನಂಬರ್ಗಳಾದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರಬೇಕು. 1 2 3 ಪಾಯಿಂಟ್. ಅರ್ಥ ಆಯ್ತಾ? ಹಾಗಿದ್ರೆ ಎಷ್ಟು ಬಂತು? 0.050. ಓಕೆ 0.050. ಈಗ ನೋಡಿ ನಮಗಿಲ್ಲಿ 52 ಹೌದಾ. ಸೊ 52 ಎಷ್ಟು ಬರುತ್ತೆ? 100. 52 100 ಪ್ಲಸ್ 10 ಈಸ್ 110. ಓಕೆ ಅರ್ಥ ಆಯ್ತಾ? ಸೊ ಹಾಗಿದ್ರೆ ನಮಗಿಲ್ಲಿ ಏನ್ ಬಂತು? ಅರ್ಥ ಆಗ್ತಿದೆ ನಾನು ಮಾಡಿರೋದು? ನಾನು ಮಾಡ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಮ್ಮೆ ಬರೆಯೋಣ, ನನಗೆ ಆಟ ಆಡಿಸ್ತಿದೆ. ಸೊ ಬೇಸಿಕಲಿ 22 ಇಂಟು 0.050 ಬಂತು ಹೌದಾ. ಸೊ 50 ಇಂಟು 2 ಮಾಡಿದಾಗ ಯು ವಿಲ್ ಗೆಟ್ 100. 52 100 ಪ್ಲಸ್ 10 ಈಸ್ 110. ಇಷ್ಟು ಬಂತಾ? ಈಗ ಡೆಸಿಮಲ್ ಪಾಯಿಂಟನ್ನು ಮರಿಬಾರ್ದು ಹೌದಾ. ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ನಂಬರ್ ಇದೆ. 3 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಈಸ್ 1.1 ಡಿವೈಡೆಡ್ ಬೈ 3. ಡಿವೈಡೆಡ್ ಬೈ 3 ಮರಿಬೇಡ್ರಿ ಇದನ್ನ. ಡಿವೈಡೆಡ್ ಬೈ 3 ಇಲ್ಲಿದೆ. ಮರ್ತ್ ಬಿಟ್ರೆ ಹೋಯ್ತು ನಮ್ಮ ಕಥೆ. ಆನ್ಸರು ಹೌದಾ 1.1 ಅಂತ ಇಟ್ಟು ಬಂದ್ಬಿಡ್ತೀವಿ ಆನ್ಸರ್ನ. ಸೊ ಹಾಗೆ ಮಾಡಬೇಡ್ರಿ, ಹುಷಾರು. 3 ಇಲ್ಲಿದೆ. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ರಿ. ನೋಡಿ ಪೈ ವ್ಯಾಲ್ಯೂ ಕೊಟ್ಟಿದಾರಾ? ಕ್ರಾಸ್ ಚೆಕ್ ಮಾಡ್ರಿ. ಪೈ ವ್ಯಾಲ್ಯೂ ಯಾವಾಗಲೂ ಹಾಕಬೇಕಾದ್ರೆ 22/7 3.14 ಅಥವಾ ಪೈನ ಹಾಗೆ ಇಟ್ಕೋಬೇಕು. ಅದನ್ನ ಪ್ರಶ್ನೆ ನೋಡಿ, ಅಂದರೆ ಪೈ ಹಾಗೆ ಇಡೋದು ಅದು ನಮ್ಮ ಮೇಲೆ ಡಿಪೆಂಡ್ ಅದು ಹೌದಾ. ಕೆಲವೊಂದ್ಸಲ ಪೈ ಮುಂದೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಸಿದ್ರೆ ಇಟ್ಕೊಂಡಿರ್ತೀವಿ. ಯೂಶಲಿ ಪೈ ಅಂತ ಹೇಳಿದಾಗ 22/7 ಯೂಸ್ ಮಾಡಬೇಕು, 3.14 ಯೂಸ್ ಮಾಡಬೇಕು. ಅದು ಪ್ರಶ್ನೆ ಮೇಲೆ ಡಿಪೆಂಡ್. ಓಕೆ. ಹಾಗೆ ಇಲ್ಲಿ ಏನು ಕೆಳಗಡೆ ಡಿನೋಮಿನೇಟರ್ ಉಳಿದಿದೆ, ಯಾವಾಗಲೂ ಕ್ಯಾನ್ಸಲೇಷನ್ ಆದಾಗ ಕೆಳಗಡೆ ಏನು ಉಳಿದಿದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಮರ್ತು ಹೋಗ್ತೀವಿ. ಓಕೆ ಸರಿ. ಈಗ 1.1 ಡಿವೈಡೆಡ್ ಬೈ 3 ಹೌದಾ. ಈಗ ಇದನ್ನ ಹೆಂಗೆ ಕ್ಯಾನ್ಸಲ್ ಮಾಡೋದು? ನೋಡಿ 0 ಪಾಯಿಂಟ್ನ ತಗೊಂಡೆ. ಓಕೆ ಡೆಸಿಮಲ್ ಪಾಯಿಂಟ್ ಆಸ್ ಇಟ್ ಈಸ್. ಇದನ್ನ ಈಗ 1.1 ಅಲ್ಲ 11 ಅಂತ ಹೇಳಿ ಲೆಕ್ಕಕ್ಕೆ ಇಟ್ಕೊಳ್ಳೋಣ. ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ತಗೊಂಡ್ಬಿಟ್ಟಿವಿ ಹೌದಾ. ಸೊ ಯಾಕೆಂದ್ರೆ 1 3 ಇಂದ ಡಿವೈಡ್ ಆಗಲ್ಲ, ಹಾಗಾಗಿ ಡೆಸಿಮಲ್ ಪಾಯಿಂಟ್ ತಗೊಂಡ. ಸೊ ಈಗ ಇದು 11 ಲೆಕ್ಕಕ್ಕೆ ಬಂತು. 3 3 9. ಎಷ್ಟು ಉಳಿತು? 2 ಉಳಿತು. 3 3 9. 11 ಅಲ್ಲಿ 9 ಹೋದ್ರೆ 2 ಉಳಿತು. ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ, ಸೊ 20 ಆಯಿತು. 3 6 18. ಅಗೇನ್ 2 ಉಳಿತು. 3 6 18. ಸೊ ಇದೇ ಕಂಟಿನ್ಯೂ ಆಗೋದೀಗ. ವಾಲ್ಯೂಮ್ ಏನು ಬಂತು? ವಾಲ್ಯೂಮ್ ಆಫ್ 1 ಕೋನಿಕಲ್ ಡಿಪ್ರೆಷನ್. ಕೋನ್ ಅಂತ ಬರೆದಿರ್ತೀನಿ. ಎಷ್ಟು? 0.366 ಸೆಂಟಿಮೀಟರ್ ಕ್ಯೂಬ್. ಎಷ್ಟು? 0.366 ಸೆಂಟಿಮೀಟರ್ ಕ್ಯೂಬ್. ಇದು ಒಂದ್ರದ್ದು ಕಥೆ ಆಯಿತು. ಬಟ್ ವಿ ಹ್ಯಾವ್ 4 ಕೋನಿಕಲ್ ಡಿಪ್ರೆಷನ್. ಹಾಗಿದ್ರೆ ವಾಲ್ಯೂಮ್ ಆಫ್, ಇಲ್ಲಿ ಬರೀತೀನಿ, ವಾಲ್ಯೂಮ್ ಆಫ್ 4 ಕೋನಿಕಲ್ ಡಿಪ್ರೆಷನ್. ಏನು? ಕೋನಿಕಲ್ ಡಿಪ್ರೆಷನ್ is equal to 0.366 into 4. ಕರೆಕ್ಟ್ ಅದ? ಓಕೆ ಫೈನ್. ಈಗ ಮಲ್ಟಿಪ್ಲೈ ಮಾಡ್ರಿ. 4 6 4. 4 6 24 plus 2 is 26. 4 3 12 plus 2 is 14. ಹೌದಾ. ಸೊ 1 ಆಸ್ ಇಟ್ ಈಸ್. ಸೊ 1.464 ಬರುತ್ತೆ ಬೇಸಿಕಲಿ ಹೌದಾ. 1.464 ಕರೆಕ್ಟ್ ಇದೆನಾ ನೋಡ್ರಿ. 4 6 24. 4 6 24 ಪ್ಲಸ್ 2 is 20. 4 3 12.
ಓಕೆ. ಸೊ 1.464 ಸೆಂಟಿಮೀಟರ್ ಕ್ಯೂಬ್. ಇದೇನಿದು? 4 ಕೋನಿಕಲ್ ಡಿಪ್ರೆಷನ್ಗಳ ವಾಲ್ಯೂಮ್ ಆಯಿತು. ಓಕೆ. ನೌ ವಾಲ್ಯೂಮ್ ಆಫ್ ದ ಕೋನಿಕಲ್ ಇದು ಕ್ಯೂಬಾಯ್ಡ್ ಆಯಿತು. ವಾಲ್ಯೂಮ್ ಆಫ್ ದ ಕೋನಿಕಲ್ ಡಿಪ್ರೆಷನ್ ಫೈಂಡ್ ಔಟ್ ಮಾಡಿದಾಯ್ತು. ಈಗ ವಿ ನೀಡ್ ಟು ಫೈಂಡ್ ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಹಾಗಿದ್ರೆ ಈಗ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು? ಬರಿತೀನಿ. ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್ ಇಸ್ ಈಕ್ವಲ್ ಟು ಏನಿದೆ? ಒಂದು ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಇದೆ, ಹೌದಾ? ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಬರೀರಿ. ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ಅಲ್ಲೇ ಕೋನಿಕಲ್ ಡಿಪ್ರೆಷನ್ ಇರೋದು. ಆದ್ರೆ ಈ ಕೋನಿಕಲ್ ಡಿಪ್ರೆಷನ್ ನಾವು ಆಡ್ ಮಾಡಲ್ಲ, ತೆಗಿತೀವಿ. ಯಾಕೆ? ಬಿಕಾಸ್ ಇಲ್ಲಿ ನೀವು ಚಿತ್ರನ ನೋಡಿದಾಗ, ಇಲ್ಲಿ ನೋಡಿ ಈ ಫಿಗರ್ ಅಲ್ಲಿ ಕೋನಿಕಲ್ ಡಿಪ್ರೆಷನ್ಸ್ ಅಂದ್ರೆ ಏನು? ಬೇಸಿಕಲಿ ಪೆನ್ನ ಅಲ್ಲಿ ಫಿಕ್ಸ್ ಮಾಡ್ಬೇಕು ಅಂದ್ರೆ ಅದಿಷ್ಟು ಜಾಗ ಕೊರೆದು ತೆಗ್ದಿರ್ತಾರೆ. ಓಕೆ, ಅದಿಷ್ಟು ಭಾಗದಲ್ಲಿ ವುಡ್ ಇರೋದಿಲ್ಲ. ಅದಿಷ್ಟು ಪೆನ್ ಇಡುವಂಥ ಸ್ಪೇಸ್ ಏನಿದೆ ಅಲ್ಲ, ಅಷ್ಟು ಜಾಗದಲ್ಲಿ ವುಡ್ ಇರೋದಿಲ್ಲ. ನಮಗೆ ಬೇಕಾಗಿರೋದೇನು? ವಾಲ್ಯೂಮ್ ಆಫ್ ದ ವುಡ್. ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಕಟ್ಟಿಗೆದು ಅವ್ರು ಕೇಳ್ತಿರೋದು ವಾಲ್ಯೂಮ್. ಸೊ ಇಟ್ ಮೀನ್ಸ್ ಇದಿಷ್ಟು 4 ತೂತುಗಳು ಏನಿರ್ತಾವಲ್ಲ, ಅಲ್ಲಿ ಕಟ್ಟಿಗೆ ಇರೋದಿಲ್ಲ. ಅದಿಷ್ಟು ಭಾಗ ತೆಗ್ದಿದ್ದಾರೆ ಅಂದ್ರೆ 4 ಕೋನಿಕಲ್ ಡಿಪ್ರೆಷನ್ಸ್ ಆಗಬೇಕು ಅಂದ್ರೆ ಅದಿಷ್ಟು ಭಾಗದಲ್ಲಿ ವುಡ್ ಇರೋದಿಲ್ಲ. ಸೊ ವಾಟ್ ಯು ನೀಡ್ ಟು ಡೂ? ಈ ಒಂದು ವಾಲ್ಯೂಮ್ ಆಫ್ ದ 4 ಕೋನಿಕಲ್ ಡಿಪ್ರೆಷನ್ನ ಕಂಪ್ಲೀಟ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಇಂದ ತೆಗೆದ್ರೆ ಉಳಿಯೋದೇ ವಾಲ್ಯೂಮ್ ಆಫ್ ದ ಎಂಟೈರ್ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಓಕೆ. ಸೊ ಈಗ ವಾಲ್ಯೂಮ್ ಆಫ್ ದ 4 ಕೋನಿಕಲ್ ಡಿಪ್ರೆಷನ್. ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? ಸೊ 525 ಅನ್ಕೊಂತೀನಿ. ಇದು ನೋಡೋಣ, ಕ್ರಾಸ್ ಚೆಕ್ ಮಾಡಿ. ಸೊ ದಿಸ್ ಇಸ್ 525 ಮೈನಸ್ ಇದೆಷ್ಟು? 1.464. ಸೊ 525 1.464. ಬಾರೋ ಓಕೆ. ಸೊ ಈಗ ಬಾರ ತಗೊಂಡಿದ್ದಾಯ್ತು. ಸೊ 10 - 4 is 6, 9 - 6 is 3, 9 - 4 is 5. ಈಗ 4 ಇಲ್ಲಿ ಉಳಿದಿರೋದು, 4 - 1 is 3, ಹೌದಾ? 2, ದಿಸ್ ಇಸ್ 5. ಸೊ 523.5 ಬಂತು. 523.5 ತಗೊಂಡ್ರೆ ಸಾಕು ಸೆಂಟಿಮೀಟರ್ ಕ್ಯೂಬ್. ಏನಿದು? ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ವಾಲ್ಯೂಮ್ ಆಫ್ ದ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಅರ್ಥ ಆಯ್ತಾ? ಓಕೆ, ಸರಿ. ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಓಕೆ, ಅರ್ಥ ಆಗಿದೆ ಅಲ್ಲ? ಎಲ್ಲಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ ಇನ್ನು. ಈಗ ನೆಕ್ಸ್ಟ್ ಪ್ರಶ್ನೆ ಏನಿದೆ ಓದೋಣ. ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಕಂಟೇನ್ಸ್. ಯಾರಿಗೆ ಗುಲಾಬ್ ಜಾಮೂನ್ ಇಷ್ಟ ಇಲ್ಲ ಹೇಳ್ರಿ? ನನಗಂತೂ ತುಂಬಾ ಇಷ್ಟ ಗುಲಾಬ್. ಹೌದಾ? ಸೊ ನಿಮಗೂ ಇಷ್ಟ ಇರುತ್ತೆ ಅಂತ ನನ್ನ ಪ್ರಕಾರ. ಎ ಗುಲಾಬ್ ಜಾಮೂನ್ ಕಂಟೇನ್ಸ್ ಶುಗರ್ ಸಿರಪ್ ಅಪ್ ಟು ಅಬೌಟ್ 30% ಆಫ್ ಇಟ್ಸ್ ವಾಲ್ಯೂಮ್. ಫೈಂಡ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಸಿರಪ್ ವುಡ್ ಬಿ ಫೌಂಡ್ ಇನ್ 45 ಗುಲಾಬ್ ಜಾಮೂನ್ಸ್, ಈಚ್ ಶೇಪ್ಡ್ ಲೈಕ್ ಎ ಸಿಲಿಂಡರ್ with 2 hemispherical ends with length 5 cm and diameter 2.8 cm. ಯಾವ್ಯಾವ ಹೊಸ ರೀತಿ ಗುಲಾಬ್ ಜಾಮೂನ್ ಬಂದ್ಬಿಟ್ಟವೆ, ಹೌದಾ? ನಮ್ಮ ಮನೆಗೆ ಮಾಡೋದೆಲ್ಲ ಅಪ್ಪ, ಯಾರ ಮನೆಗೂ ಹಂಗೆ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ. ಹೆಂಗೆ ಮಾಡ್ತಾರೆ? ರೌಂಡ್ ಆಗಿರ್ತದೆ ಹಿಂಗೆ, ಹೌದಾ? ಇದು ನೋಡ್ರಿ, ಸಿಲಿಂಡರ್ ಶೇಪ್ ಅಂತೆ, ಆ ಕಡೆ ಈ ಕಡೆ ಹೆಮಿಸ್ಪಿರಿಕಲ್ ಎಂಡ್ಸ್ ಅಂತೆ. ಹೊಸ ಜಾಮೂನು. ಚಿಂತೆ ಮಾಡಬೇಡಿ. ಈ ಜಾಮೂನ್ಗಳನ್ನು ಹೇಗೆ ಈ ರೀತಿ ಜಾಮೂನ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಚಿಂತೆ ಮಾಡಬೇಡಿ. ಓಕೆ, ನನಗೆ ಗೊತ್ತು ನಿಮಗೆ ಇಂಥ ಜಾಮೂನು, ಹೊಸ ಜಾಮೂನು ತಿನ್ಬೇಕಂತ ಆಸೆ ಇರುತ್ತೆ. ಪರವಾಗಿಲ್ಲ, ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಈ ಒಂದು ಹೊಸ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ನೆಕ್ಸ್ಟ್ ಎಪಿಸೋಡ್ ಯಾಕೆ ಅಂದರೆ, ಈಗ ಸದ್ಯ NCERTಗೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಟೀಮ್ ಅವರಿಗೆ. ಈ ರೀತಿ ಜಾಮೂನ್ ಹೇಗೆ ಮಾಡೋದು ಹೇಳ್ರಿ ಫಸ್ಟು ಅಂತ. ಓಕೆ, ಅವ್ರ ಕಡೆಯಿಂದ ಎಲ್ಲ ರೀತಿ ನಾನು
ಏನಂತ ಹೇಳ್ತೀನಿ, ಒಂದು ಸಲಹೆಗಳನ್ನು ತಗೊಂಡು ನಿಮಗೆ ಹೇಳ್ಕೊಡ್ತೀನಿ. ತಪ್ಪು ಹೇಳ್ಕೊಡ್ಬಾರ್ದು ಡಿಶ್‌ಗಳನ್ನ. ಹಾಗಾಗಿ. ಓಕೆ? ಸರಿ. ಈಗ ಇದ್ರ ವಾಲ್ಯೂಮ್ ಬಗ್ಗೆ ಅಷ್ಟೇ ಮಾತಾಡೋಣ ಸರ್. ಆಮೇಲೆ ಇದ್ರದ್ದು ರೆಸಿಪಿ ಮಾಡೋದು. ಓಕೆ? ಆಲ್ ರೈಟ್. ಸ್ವಲ್ಪ ತಡ್ಕೊಂಡಿರ್ರಿ ಹೇಗ್ ಮಾಡೋದು ಅಂತ, ಆಮೇಲೆ ಮಾಡ್ಕೊಂಡು ತಿನ್ನೋಣ. ಸೊ ಫಸ್ಟ್ ಆಫ್ ಆಲ್ ಪ್ರಶ್ನೆಯಲ್ಲಿ ಏನ್ ಹೇಳ್ತಿದ್ದಾರೆ, ನೀವಿಲ್ಲಿ ಚಿತ್ರ ಗಮನಿಸ್ಬೋದು. ಇದೇನಿದೆ ಇದಿಷ್ಟು ಏನ್ ಗೊತ್ತಾ? ಸಕ್ಕರೆ ಪಾಕ. ಶುಗರ್ ಸಿರಪ್ ಅಂದ್ರೆ ಏನು? ಸಕ್ಕರೆ ಪಾಕ. ಗೊತ್ತಲ್ಲ ಸಕ್ಕರೆ ಪಾಕ ಅಂದ್ರೆ? ಸೊ ಜಾಮೂನ್ ಮಾಡೋದು ನೋಡೇ ನೋಡಿರ್ತೀರ ಮನೆಯಲ್ಲಿ. ಸೊ ಜಾಮೂನ್ನ ಕರೆದು ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ. ಹೌದಾ? ಸಕ್ಕರೆ ಪಾಕನ ಏನ್ ಮಾಡುತ್ತೆ? ಜಾಮೂನ್ ಹೀರ್ಕೊಳ್ಳುತ್ತೆ ಅಲ್ವಾ? ಓಕೆ. ಸೊ ಈ ಜಾಮೂನು ಸಕ್ಕರೆ ಪಾಕನ ಹೀರ್ಕೊಂಡೆ ಗುಲಾಬ್ ಜಾಮೂನ್ ಆಗೋದು. ಹೌದಾ? ಸೊ ಈಗ ವಿಷಯ ಏನು ಅಂದ್ರೆ, ಇಲ್ಲಿ ಇದು ಕೊಟ್ಟಿದಾರಲ್ಲ ಈ ಜಾಮೂನು, ಇವು ಎಷ್ಟು ಜಾಮೂನ್ಗಳಿದಾವೆ? 45 ಜಾಮೂನ್ ಇದಾವೆ. ಈ 45 ಜಾಮೂನ್ಗಳ ವಾಲ್ಯೂಮ್ ಎಷ್ಟಿದೆ ಅಲ್ಲ, ಆ ಟೋಟಲ್ ವಾಲ್ಯೂಮ್ ಅಲ್ಲಿ 30% ಅಷ್ಟು ಶುಗರ್ ಸಿರಪ್ ಅಂದ್ರೆ ಸಕ್ಕರೆ ಪಾಕ ತುಂಬಿಕೊಂಡಿದೆ. ಅದೆಷ್ಟು ಅಂತ ನನಗೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ನಾವೇ ಫೈಂಡ್ ಔಟ್ ಮಾಡ್ಬೇಕೀಗ. ಓಕೆ? ಸೊ ನಮ್ಮೇಲೆ ಭಾರ ಹಾಕಿದ್ದಾರೆ, ನೋಡೋಣ, ಫೈಂಡ್ ಔಟ್ ಮಾಡಿ ಹೇಳೋಣ. ಆದ್ರೆ ವಿಷಯ ಏನು ಅಂದ್ರೆ, ಈಚ್ ಜಾಮೂನ್ ಈಸ್ ಹ್ಯಾವಿಂಗ್ ಎ ಸಿಲಿಂಡ್ರಿಕಲ್ ಶೇಪ್ ಅಂಡ್ 2 ಹೆಮಿಸ್ಪೆರಿಕಲ್ ಎಂಡ್ಸ್. ಹೇಗಿದೆ ಅಂದ್ರೆ ಅದು ಬೇಸಿಕಲಿ ಈ ರೀತಿಯಾಗಿದೆ. ಹೌದಾ? ಸೊ ಸಿಲಿಂಡ್ರಿಕಲ್ ಶೇಪ್ ಅಂದ್ರೆ ಹಿಂಗಿರುತ್ತೆ. ಓಕೆ? ಹೆಮಿಸ್ಪೆರಿಕಲ್ ಎಂಡ್ಸ್ ಅಂದ್ರೆ ಆ ಕಡೆ ಈ ಕಡೆ ಈ ರೀತಿಯಾಗಿ. ಓಕೆ? ಈ ರೀತಿಯಾಗಿದೆ ಜಾಮೂನ್. ನೋಡಿ, ಹಿಂಗಿರುತ್ತ ಜಾಮೂನು. ಹೊಸದಾಗಿ ಬಂದವೆ. ಸರಿ ಆಯ್ತು. ಈ ಜಾಮೂನಲ್ಲಿ ಇದು ಸಿಲಿಂಡ್ರಿಕಲ್ ಶೇಪು, ಹೆಮಿಸ್ಪೆರಿಕಲ್ ಎಂಡ್ಸ್ ಎಲ್ಲ ಅರ್ಥ ಆಯ್ತು. ವಾಟ್ ಎಲ್ಸ್ ದೇ ಹ್ಯಾವ್ ಗಿವನ್? ಲೆಂತ್ 5 ಸೆಂಟಿಮೀಟರ್. ಇಲ್ಲಿ ಲೆಂತ್ ಅಂದ್ರೆ ಏನ್ ತಗೊಂತೀರಿ? ಉದ್ದ. ಹೌದಾ? ಅಂದ್ರೆ ಹೈಟ್. ಇನ್ನೊಂದು ಲೆಕ್ಕದಲ್ಲಿ ಹೈಟ್ ಎಷ್ಟಿದೆ? 5 ಸೆಂಟಿಮೀಟರ್. ಸರಿ. ಅಂಡ್ ಡಯಾಮೀಟರ್ ಅಂತ ಹೇಳ್ತಿದ್ದಾರೆ. ನೋಡಿ, ಸಿಲಿಂಡ್ರಿಕಲ್ ಶೇಪ್ ಏನಿದೆ ಅಲ್ಲ, ಇದಿಷ್ಟೇ ಸಿಲಿಂಡರ್ನ ಅಬ್ಸರ್ವ್ ಮಾಡ್ರಿ. ದಿಸ್ ಇಸ್ ದ ಸಿಲಿಂಡರ್. ಸ್ಟಾರ್ಟಿಂಗ್ ಬರ್ದಿದ್ನಲ್ಲ, ಆ ಸಿಲಿಂಡರಿಗೆ ಮೇಲೆ ಹಾಗೆ ಕೆಳಗೆ ಏನಿರುತ್ತೆ? ಸರ್ಕ್ಯುಲಾರ್ ಬೇಸ್ ಇರುತ್ತೆ. ಇಟ್ ಮೀನ್ಸ್ ಅದಕ್ಕೆ ಡಯಾಮೀಟರ್ ಇರುತ್ತೆ. ಹೌದಾ? ಸರ್ಕಲ್ ಎಲ್ಲಿ ಬರುತ್ತೋ ಅಲ್ಲಿ ಡಯಾಮೀಟರ್ ರೇಡಿಯಸ್ ಇದ್ದಿದ್ದೆ. ಹೌದಾ? ಸರಿ. ಹಾಗೆ ಇದೇ ಹೆಮಿಸ್ಪಿಯರು ಇದಕ್ಕೆ ಹೊಂದ್ಕೊಂಡಿದೆ. ಇದರ ಅರ್ಥ ಹೆಮಿಸ್ಪಿಯರಿಗೂ ಕೂಡ ಬೇಕು. ಹೆಮಿಸ್ಪಿಯರ್ ಹೇಗಿರುತ್ತೆ? ಹೀಗಿರುತ್ತೆ. ಇದಕ್ಕೂ ಕೂಡ ಸರ್ಕ್ಯುಲಾರ್ ಬೇಸ್. ಹಾಗಾಗಿ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಡಯಾಮೀಟರ್ ಹಾಗೆ ರೇಡಿಯಸ್. ಹಾಗಿದ್ರೆ ಇಲ್ಲಿ ನೋಡಿ, ನಮಗೇನು ಅರ್ಥ ಆಯ್ತು ಅಂದ್ರೆ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಡಯಾಮೀಟರ್ ಏನಿದೆ, ಮೇಲೆ ಕೆಳಗೆ ಎರಡೂ ಸರ್ಕ್ಯುಲಾರ್ ಬೇಸ್ಗಳಲ್ಲಿ ಮೇಲೆ ಕೆಳಗೆ ಎರಡೂ ಕಡೆಯಲ್ಲೂ ಡಯಾಮೀಟರ್ ಅನ್ವಯ ಆಗುತ್ತೆ. ಈ ಡಯಾಮೀಟರ್ ಸಿಲಿಂಡರಿಗೂ ಇದೆ ಡಯಾಮೀಟರ್, ಎರಡೂ ಹೆಮಿಸ್ಪಿಯರಿಗೂ ಇದೆ ಡಯಾಮೀಟರ್. ಹಾಗಿದ್ರೆ ರೇಡಿಯಸ್ಗಳು ಕೂಡ ಸೇಮ್ ಇರುತ್ತೆ ಅಂತ ಅರ್ಥ ಆಯ್ತು. ಓಕೆ? ಸರಿ. ಈಗ ಏನ್ ಮಾಡ್ತೀನಿ, ಏನ್ ಕೊಟ್ಟಿದಾರಲ್ಲ ಅದನ್ನ ಬರಿತೀನಿ ಫಸ್ಟು, ಆಮೇಲೆ ಮುಂದೆ ಹೋಗೋಣ. ಓಕೆ? ಸರಿ. ಏನೇನ್ ಕೊಟ್ಟಾರೆ? ಫಸ್ಟ್ ಡಯಾಮೀಟರ್ ಬರಿತೀನಿ. ಡಯಾಮೀಟರ್ ಆಫ್ ಸಿಲಿಂಡರ್. ಡಯಾಮೀಟರ್ ಆಫ್ ಸಿಲಿಂಡರ್. ಸಿಲಿಂಡರ್ ಅಂದ್ರೆ ಯಾವ್ದು ಹೇಳ್ರಿ? ಇದು. ಓಕೆ? ಎಷ್ಟಿದೆ? 2.8 ಸೆಂಟಿಮೀಟರ್. ಸೊ ಎರಡರದು ಡಯಾಮೀಟರು ರೇಡಿಯಸ್ಸು ಸೇಮ್. ನೆನ್ಪಿಟ್ಕೊಂಡ್ಬಿಡ್ರಿ. ರೇಡಿಯಸ್ ಆಫ್ ಸಿಲಿಂಡರ್. ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟು ಬಂತು ಹಾಗಿದ್ರೆ? 2.8/2. ಸೊ 2 1s 2 into 1.4 ಮಾಡಿದ್ರೆ 2.8, ದಟ್ ಈಸ್ 1.4 ಸೆಂಟಿಮೀಟರ್. ಓಕೆ? ಆಲ್ ರೈಟ್. ಸರಿ. ಜಾಮೂನ್ ಬಗ್ಗೆ ಯೋಚನೆ ಮಾಡಬೇಡ್ರಿ ಸದ್ಯ, ವಾಲ್ಯೂಮ್ ಬಗ್ಗೆ ಯೋಚನೆ ಮಾಡ್ರಿ. ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು. ಓಕೆ? ಸರಿ. ಈಗ ಡಯಾಮೀಟರ್ ಆಫ್ ದ ಹೆಮಿಸ್ಪೆರಿಕಲ್ ಎಂಡ್ಸ್. ಹೆಮಿಸ್ಪೆರಿಕಲ್ ಎಂಡ್ಸ್. ಏನ್ ಕೊಟ್ಟಾರೆ? ಎಷ್ಟು ಕೊಟ್ಟಾರೆ? ಇಟ್ ಈಸ್ ಆಲ್ಸೋ 2.8 ಸೆಂಟಿಮೀಟರ್. ಓಕೆ? ಸೊ ಹಾಗಿದ್ರೆ ರೇಡಿಯಸ್ ಎಷ್ಟಿರುತ್ತೆ ಇದ್ರದ್ದು? ಸೇಮ್, ದಟ್ ಈಸ್ 1.4 ಸೆಂಟಿಮೀಟರ್. ಕ್ಲಿಯರ್? ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ವಿ. ಡಯಾಮೀಟರ್ ಅಂತ ಅಷ್ಟೇ ಕೊಟ್ಟಿದ್ರು, ಎರಡಕ್ಕೂ ಇದೇ ಬರುತ್ತೆ, ಎರಡಕ್ಕೂ ಇದ್ರದೇ ರೇಡಿಯಸ್ ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ಬರ್ಕೊಂಡಿವಿ. ಈಗ ಲೆಂತ್ ಕಡೆಗೆ ಹೋಗೋಣ. ನೋಡಿ, ಎಲ್ಲರೂ ಗಮನ ಕೊಟ್ಟು ಕೇಳಿ. ಅದೇನು ಅಂದ್ರೆ, ದಿಸ್ ಈಸ್ ಏನಿದು? ಡಯಾಮೀಟರ್. ಡಯಾಮೀಟರ್. ಸರಿ. ಈಗ ಈ ಡಯಾಮೀಟರ್ ಅಂದ್ರೆ ಇದಕ್ಕೆ ರೇಡಿಯಸ್ ಇರಲೇಬೇಕು. ಎಷ್ಟಿದೆ ರೇಡಿಯಸ್? ಬರ್ಕೊಂಡಿ 1.4 ಅಂತ. ವಾಟ್ ಇಫ್ ಐ ಆಸ್ಕ್ ಯು ಟು ಫೈಂಡ್ ಹೈಟ್ ಆಫ್ ದ ಹೆಮಿಸ್ಪಿಯರ್? ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಸುಲಭ. ಯಾವಾಗ್ಲೂ ಹೆಮಿಸ್ಪಿಯರ್ ಅಲ್ಲಿ ರೇಡಿಯಸ್ ಏನಿರುತ್ತಲ್ಲ ಅದೇ ಅದರ ಹೈಟ್ ಕೂಡ ಆಗಿರುತ್ತೆ. ಯಾವ್ದ್ರದ್ದು? ಹೆಮಿಸ್ಪಿಯರ್ದು. ಹಾಗಿದ್ರೆ ಹೈಟ್ ಎಷ್ಟು? ಹೈಟ್ ಇಸ್ ಈಕ್ವಲ್ ಟು
1.4 ಸೆಂಟಿಮೀಟರ್. ಇಲ್ಲಿನೂ ಅದೇ ಕಥೆ. ಹೈಟ್ ಎಷ್ಟಿದೆ? 1.4 ಸೆಂಟಿಮೀಟರ್. ಹಾಗಿದ್ರೆ ಈಗ ಸಿಲಿಂಡರ್ ಹೈಟ್ನ ಫೈಂಡ್ ಔಟ್ ಮಾಡೋದು ನಮ್ಮ ಕೆಲಸ. ಕಂಪ್ಲೀಟ್ ಹೈಟನ್ನು ಕೊಟ್ಟರೆ ಇಲ್ಲಿ ಬರೀರಿ, ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಹೈಟ್ ಆಫ್ ದ ಸಿಲಿಂಡರ್ ಏನು? ಹೈಟ್ ಆಫ್ ದ ಸಿಲಿಂಡರ, ಹೈಟ್ ಆಫ್ ದ ಸಿಲಿಂಡರ್ ಅಲ್ಲ ಇದು, ಹೈಟ್ ಆಫ್ ದ ಜಾಮೂನ್ ಬರೀತೀನಿ. ಹೈಟ್ ಆಫ್ ದ ಗುಲಾಬ್ ಜಾಮೂನ್ ಅಂದ್ರೆ ಏನು? ಒಂದು ಗುಲಾಬ್ ಜಾಮೂನ್ದು ಹೈಟ್ ಎಷ್ಟಿದೆ ಅಂತ. ಓಕೆ, ದಟ್ ಈಸ್ ಹೈಟ್ ಆಫ್ ದ ಸಿಲಿಂಡರ್, ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಪೆರಿಕಲ್ ಎಂಡ್. ಕರೆಕ್ಟಾ? 2 times ಆಫ್ ಹೈಟ್ ಆಫ್ ದ ಹೆಮಿಸ್ಪೆರಿಕಲ್ ಎಂಡ್. ನೆನ್ಪಿಟ್ಕೊಳ್ಳಿ, 2 ಹೆಮಿಸ್ಪಿಯರ್ಗಳು ಇರೋದ್ರಿಂದ ಎರಡೂ ಸೈಡಿಂದು ಹೈಟ್ ತಗೋಬೇಕು, ಮರಿಬೇಡ್ರಿ. ಹೈಟ್ ಆಫ್ ದ ಹೆಮಿಸ್ಪೆರಿಕಲ್ ಎಂಡ್. ಹೆಮಿಸ್ಪೆರಿಕಲ್ ಎಂಡ್. ಅರ್ಥ ಆಯ್ತಾ? ಓಕೆ, ರೈಟ್. ಸರಿ, ಈಗ ಹೈಟ್ ಆಫ್ ದ ಗುಲಾಬ್ ಜಾಮೂನ್ ಲೆಂತ್ ಕೊಟ್ಟರೆ ದಟ್ ಈಸ್ 5 ಸೆಂಟಿಮೀಟರ್, ವಿಚ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಸಿಲಿಂಡರ್, ಹೈಟ್ ಆಫ್ ದ ಸಿಲಿಂಡರ್. ಓಕೆ, ಪ್ಲಸ್ 2 times ಆಫ್ ವಾಟ್ ಈಸ್ ದ ಹೈಟ್ ಆಫ್ ದ ಹೆಮಿಸ್ಪಿಯರ್? ಎಷ್ಟು? 1.4. ನೆನ್ಪಿಟ್ಕೊಳ್ಳಿ, 1.4. ಅರ್ಥ ಆಗಿದೆ ಅಲ್ಲ? ಓಕೆ, ಸೊ 5 minus 14 2s are 28. ಡೆಸಿಮಲ್ ಪಾಯಿಂಟ್ 1ನ ಇಡ್ರಿ ಮಿಡಲ್. ಹೌದಾ? ಒಂದು ನಂಬರ್ ಅಂದ್ರೆ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್ ಇದೆ, ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ನೀಡ್ರಿ. ಇಸ್ ಈಕ್ವಲ್ ಟು ಹೈಟ್. ಹಾಗಿದ್ರೆ ಇಲ್ಲಿ ನಾನು ಬರೀತೀನಿ ಏನಂತ? ದೇರ್ ಫೋರ್ ಹೈಟ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು, ಹೈಟ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು, ನೋಡಿ 5 minus 2.8 ಮಾಡಿದ್ರೆ 2.2ನ, ಕರೆಕ್ಟಾ? 2.2 ಸೆಂಟಿಮೀಟರ್ ಬರುತ್ತಾ? ಬಂತಾ? ಮುಗೀತಾ ಆನ್ಸರ್? ಇಲ್ಲ, ಇನ್ನು ಮುಗ್ದಿಲ್ಲ. ಹೈಟ್ ಆಫ್ ದ ಸಿಲಿಂಡರ್ ಅಷ್ಟೇ ಫೈಂಡ್ ಔಟ್ ಮಾಡ್ಕೊಂಡಿವಿ. ಈಗ ನಮ್ಮ ಕೆಲಸ ಏನು? ಫಸ್ಟು ಒಂದು ಗುಲಾಬ್ ಜಾಮೂನ್ನ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ಬಂದಿರೋ ವಾಲ್ಯೂಮನ್ನು 45 ಜೊತೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಸರಿ. ಹೌ ಟು ಫೈಂಡ್ ವಾಲ್ಯೂಮ್ ಆಫ್ ದ ಒನ್ ಗುಲಾಬ್ ಜಾಮೂನ್? ವಾಲ್ಯೂಮ್ ಆಫ್ ದ ಗುಲಾಬ್ ಜಾಮೂನ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್, ಹಾಗೆ ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್, ವಾಲ್ಯೂಮ್ ಆಫ್ ದ 2 ಹೆಮಿಸ್ಪಿಯರ್ಸ್ ಅಂತ ತಗೊಂಡ್ರೆ ನಡೀತದೆ. ನಾನೀಗ ಏನು ಮಾಡ್ತೀನಿ, ಇಲ್ಲಿ ಬರೀತೀನಿ. ಫಸ್ಟ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಪೈ ವ್ಯಾಲ್ಯೂ ತಗೊಳ್ಳಿಕ್ಕೆ ಏನಾದರೂ ಹೇಳಾರ ನೋಡ್ರಿ ಒಮ್ಮೆ? ಇಲ್ಲ. ಇದ್ರೆ ಆರಾಮಾಗಿ ತಗೊಳ್ರಿ 22/7ನ. 2/7 ಇಂಟು ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ಹಾಗೆ ಹೈಟ್ ಎಷ್ಟು ಬಂದಿದೆ? ಹೈಟ್ ಆಫ್ ದ ಸಿಲಿಂಡರ್ ಈಸ್ 2.2. ಹೈಟ್ ಆಫ್ ದ ಸಿಲಿಂಡರ್ ಈಸ್ 2.2, ಹಾಗೆ ರೇಡಿಯಸ್ ಈಸ್ 1.4. ರೇಡಿಯಸ್ ಈಸ್ 1.4 ಇಂಟು 1.4 ಇಂಟು 2.2. ಓಕೆ, ಸರಿ. 7 1s 7 ಇಂಟು 0.2 ಮಾಡಿದರೆ 1.4 ಆಗುತ್ತೆ. ನಾವು ಈಗ ನೋಡ್ರಿ, 22 ಇಂಟು 0.2 ಮಾಡಿದರೆ 4.4 ಬರುತ್ತೆ. 22 2s 44, ಸೊ 4.4 ಆಗುತ್ತೆ. ಇಂಟು ನೋಡಿ 1.4 ಇಂಟು 22 ಮಾಡ್ರಿ, 22 ಇಂಟು 14, 22 ಇಂಟು 14, 14 2s 28, 14 2s 28 ಪ್ಲಸ್ 2 ಈಸ್ 30. ಸೊ ಡೆಸಿಮಲ್ ಪಾಯಿಂಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದು ನಂಬರು, ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್, ಇದ್ರೆ 2 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್. ಯು ವಿಲ್ ಗೆಟ್ 3.08. ವಾಟ್ ಇಟ್? ಅರ್ಥ ಆಯ್ತಲ್ಲ? 308 ಇಂಟು 44 ಮಾಡ್ರಿ, ಎಷ್ಟು ಬರುತ್ತೆ? 4 8s 32, 3 ಆಸ್ ಇಟ್ ಈಸ್, 4 3s 12, ಪ್ಲಸ್ ಅಗೇನ್ 1 2 3 2, 2 5, ಇದು ಕೂಡ 5, ಇದು 3, ಇದು 1. ಹೌದಾ? ಸೊ ನಿಮಗೆ ಎಷ್ಟು ಬಂತು ಈಗ? 13552. ಸೊ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್, ಪಾಯಿಂಟ್ ಆದ್ಮೇಲೆ 2 ನಂಬರ್, ಹಾಗಿದ್ರೆ 3 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ನ ಇಡ್ರಿ. ದಿಸ್ ಇಸ್ ದ ವಾಲ್ಯೂಮ್ ಆಫ್
ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಏನಿದು? ನಮ್ಮ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ, ಗಾಟ್ ಇಟ್? ಸದ್ಯಕ್ಕೆ ಇಷ್ಟಿರಲಿ. ನೆಕ್ಸ್ಟ್, ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ಫಸ್ಟ್ ಇಲ್ಲಿ ಬರಿತೀನಿ, ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಹೇಳ್ರಿ? ಇಟ್ ಈಸ್ 2/3 pi r cube. Okay, so 2/3 into pi is 22/7 into r is r ಎಷ್ಟು ತಗೊಂಡಿದ್ರಿ? 0.4. 1.4 into 1.4 ಕ್ಯೂಬ್ ಅಲ್ವಾ? 3 ಟೈಮ್ಸ್. ಮರಿಬೇಡ್ರಿ. ಓಕೆ, ಸರಿ. ನೆಕ್ಸ್ಟ್ 7 1s 7 into 0.2 ಮಾಡಿದಾಗ ಕ್ಯಾನ್ಸಲ್ ಆಯ್ತು ಅಷ್ಟೇ. ಬೇರೆ ಏನಾದರೂ ಕ್ಯಾನ್ಸಲ್ ಆಗುತ್ತಾ? ಹೌದಾ? 22 2s 44, 44 2s 88, ಯು ವಿಲ್ ಗೆಟ್ 8.8. ಇದ ಬರಿತೀನಿ ಇಲ್ಲಿ 8.8 ಅಂತ. ಇಂಟು 14 ಸ್ಕ್ವಯರ್. 14 ಸ್ಕ್ವಯರ್ ಎಷ್ಟು? 196. ಬರೀರಿ 196. ಡೆಸಿಮಲ್ ಪಾಯಿಂಟ್ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಅಂದರೆ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್. ಡಿವೈಡೆಡ್ ಬೈ 3ನ ಮರೆಯೋದು ಬೇಡ, ಮರಿಬೇಡ್ರಿ, ಅದನ್ನು ಅರ್ಥ ಬಿಟ್ರೆ ಕಷ್ಟ. ಓಕೆ, ಸರಿ. ಈಗ 196 ಇಂಟು 88 ಮಾಡ್ರಿ. ಓಕೆ, 196 ಇಂಟು 88. ಸೊ 8 6 48, 8 9s 72 ಪ್ಲಸ್ 4 is 76, 8 1s 8, ಹೌದಾ? ಪ್ಲಸ್ 7 is 15. ಪ್ಲಸ್ ಸೇಮ್ 8 ಇಂಟು 196 ಮಾಡಿದರೆ 8 6 5 1. 8, ಇದು 14, ಇದು 12, 5 6 7 1. ಹೌದಾ? ಹಾಗಿದ್ರೆ 17248 ಡಿವೈಡೆಡ್ ಬೈ 3. ನೋಡಿ, ನೀವು ಅಂದ್ಕೊಂತಿರ್ಬೋದು ಮ್ಯಾಮ್ ಮರ್ತು ಹೋಗಿದ್ದಾರೆ, ಆ್ಯಕ್ಚುಲಿ 2 ಹೆಮಿಸ್ಪೆರಿಕಲ್ ಎಂಡ್ಸ್ ಅಂತ. ಹೌದಾ? ಸೊ ಈಗ ಒಂದು ಹೆಮಿಸ್ಪಿಯರ್ ಕಂಡು ಹಿಡಿದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿ 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಅಥವಾ ಬಂದಿರೋದನ್ನ ಡಬಲ್ ಟೈಮ್ ಆ್ಯಡ್ ಮಾಡ್ಕೊಂಡ್ರು ನಡೆಯುತ್ತೆ, ಹೆಂಗೆ ಮಾಡಿದ್ರು ಓಕೆ. ಓಕೆ, ನಾವು ಈಗೇನು ಮಾಡೋದು? ವಾಟ್ ಟು ಡು? ಈಗ ಕ್ಯಾನ್ಸಲ್ ಮಾಡೋದು. 3 1s 3 5s 15. ಓ, ಡೆಸಿಮಲ್ ಪಾಯಿಂಟನ್ನು ಮರ್ತಿದ್ವಿ. ಒಂದು ಅಲ್ಲ, ಆಮೇಲೆ ಇಟ್ಕೋಬೋದು, ಬಟ್ ಮರ್ತು ಬಿಟ್ರೆ ಅದಕ್ಕೆ ಒಂದು ಪಾಯಿಂಟ್ ಆದಮೇಲೆ ಒಂದು ನಂಬರ್, ಪಾಯಿಂಟ್ ಆದಮೇಲೆ 2 ನಂಬರ್, ಹಾಗಾಗಿ 17.248. ಕ್ಯಾನ್ಸಲ್ ಮಾಡ್ತೀನಿ. 3 1s 3 5s 15. 3 5s 15. ಬೇರೆ ಕಲರ್ 3 1s ಓಕೆ, 3 1s 3 5s 15. ಓಕೆ, 3 5s 15. ಎಷ್ಟು ಉಳಿತು? 2 ಉಳಿತು, 22 ಆಯಿತು. 3 7s 21. 3 7s 21. ಸೊ 1 ಉಳಿತು. ದೆನ್ 3 4s 12. 14 ಆಯ್ತಲ್ಲ, 1 ಉಳಿತು ಅಂದರೆ ಏನು? 14 ಆಯಿತು. 3 4s 12. 2 ಉಳಿತು. 2 ಅಂದರೆ 28 ಆಯಿತು. 3 9s 27. ಸಾಕಿಷ್ಟು. ದಟ್ ಈಸ್ 5.749 ಇಂಟು 2 ಮಾಡ್ರಿ ಈಗ. ಇಂಟು 2 ಮಾಡ್ರಿ ಈಗ. ಸೊ ಯು ವಿಲ್ ಗೆಟ್ 2 9s 18, 2 4s 8, ದಿಸ್ ಇಸ್ 9, 2 7s 14, 2 5s 10 ಪ್ಲಸ್ 1 ಈಸ್ 11. ಸೊ ಬೇಸಿಕಲಿ ನಿಮಗೆ 11.498 ಬರುತ್ತೆ. 11.498 ಬರುತ್ತೆ, ಅಥವಾ 11.5 ಅಂತ ಅಪ್ರಾಕ್ಸಿಮೇಟ್ಲಿ ನೀವು ತಗೋಬೋದು. 0.5 ಸೆಂಟಿಮೀಟರ್ ಕ್ಯೂಬ್. ಏನಿದು? ವಾಲ್ಯೂಮ್ ಆಫ್ ದ ಇಲ್ಲೇ ಬರೆದ್ಬಿಡ್ತೀನಿ. ಓಕೆ, ವಾಲ್ಯೂಮ್ ಆಫ್ ದ 2 ಹೆಮಿಸ್ಪೆರಿಕಲ್ ಎಂಡ್ಸ್. ಈಗ ಕ್ಲಾರಿಟಿ ಸಿಕ್ತಾ? ಓಕೆ, ಬಂದಿರೋದನ್ನ ಮಲ್ಟಿಪ್ಲೈ ವಿತ್ 2 ಮಾಡಿದೀವಿ. ಓಕೆ, ಸೊ ದೇರ್ ಫೋರ್ ಈಗ ಇಲ್ಲಿ ಕನ್ಕ್ಲೂಡ್ ಮಾಡೋಣ. ವಾಲ್ಯೂಮ್ ಆಫ್ 2 ಹೆಮಿಸ್ಪೆರಿಕಲ್ ಎಂಡ್ಸ್ ಎಷ್ಟಿದೆ? 11.5 ಸೆಂಟಿಮೀಟರ್ ಕ್ಯೂಬ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಓಕೆ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕೆಲಸ ಏನು ಅಂದರೆ
ವಾಲ್ಯೂಮ್ ಆಫ್ ದ, ಈಗ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬೇರೆ, ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಬೇರೆ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಈಗ ವಾಲ್ಯೂಮ್ ಆಫ್ ದ ಕಂಪ್ಲೀಟ್ ಜಾಮೂನ್ನ ಫೈಂಡ್ ಔಟ್ ಮಾಡೋಣ. ಹತ್ರ ಹತ್ರ ಬಂದಿದ್ದೀವಿ ಸಾಲ್ವ್ ಮಾಡಲಿಕ್ಕೆ, ಕಂಪ್ಲೀಟ್ ಮುಗಿಸ್ಲಿಕ್ಕೆ. ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್, 1 ಗುಲಾಬ್ ಜಾಮೂನ್ is equal to volume of the cylinder, volume of the cylinder plus volume of the two hemispherical ends, two hemispherical ends. ಓಕೆ, ಸೊ ಆ್ಯಡ್ ಮಾಡೋಣ ಎರಡು. ಎಷ್ಟು ಬಂತು ಇದು? 13.55, 13.55 ಪ್ಲಸ್ ಈ ಕಡೆ ಇದು 11.49 ತಗೊಂಡಿರ್ತೀನಿ ಸರ್, 11.49. ಆ್ಯಡ್ ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್? 9 + 5 ಎಷ್ಟು ಬರುತ್ತೆ? 14. 4 + 5, 9 + 1 is 10. ಓಕೆ, 13 ಪ್ಲಸ್ ಅಥವಾ 3 + 1 is 4 + 1 is 5, 1 + 1 is 2. So 25.04 centimeter cube is the volume of the 1 gulab jamun. Volume of the 1 gulab jamun ಎಷ್ಟಿದೆ? 25.04 centimeter cube. ಅರ್ಥ ಆಯ್ತಾ? 1 ಗುಲಾಬ್ ಜಾಮೂನ್ ಕಥೆ ಆಯ್ತು. ಈಗ ನೋಡಿ, 1 ಗುಲಾಬ್ ಜಾಮೂನ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಬೇಕು ನಮಗೆ. ಎಷ್ಟು ಸುಲಭವಾಗಿ ತಿಂತೀವಿ. ಈಗ ನೋಡ್ರಿ, ಅದು ನಮಗೆ ಕಾಟ ಕೊಡ್ತಿದೆ, ಬಂದು ವಾಪಸ್ ಬೇರೆ ರೂಪದಲ್ಲಿ ಬಂದು ನಮಗೆ ಕಾಟ ಕೊಡ್ತಿದೆ. ಜಾಮೂನ್ನ ಸುಲಭವಾಗಿ ತಿನ್ನೋದು ಗೊತ್ತಿತ್ತು, ಈ ರೀತಿ ಇಷ್ಟೆಲ್ಲ ಕಷ್ಟಪಟ್ಟು ಇದ್ರ ವಾಲ್ಯೂಮನ್ನು ಯಾರು ಫೈಂಡ್ ಔಟ್ ಮಾಡ್ತಾರೆ? ಯಾರಾದರೂ ಮಾಡ್ತಾರಾ? ನಾವೇ ಮಾಡ್ತಿರೋದು, ಹೌದಾ? ಜಾಮೂನ್ ಸೇಡ್ ತೀರಿಸ್ಕೊಂತಿದೆ ನಮ್ಮ ಮೇಲೆ. ಓಕೆ ಸರಿ, ಈಗ 45 ಗುಲಾಬ್ ಜಾಮೂನ್ ಕೊಟ್ಟಾರಾ? 1 ಗುಲಾಬ್ ಜಾಮೂನಿಂದ ವಾಲ್ಯೂಮ್ ಫೈಂಡ್ ಔಟ್ ಮಾಡಿದ್ವಿ. ಈಗ 45 ಜಾಮೂನಿಂದ ಎಷ್ಟದೆ ಫೈಂಡ್ ಔಟ್ ಮಾಡ್ಬೇಕು, ಇನ್ನೂ ಗೊತ್ತಿಲ್ಲ. ಸೊ ಅದು ಫೈಂಡ್ ಔಟ್ ಮಾಡೋ ತನಕ ಅದು ಬಿಟ್ಟು ಹೋಗಲ್ಲ ನಮ್ಮನ್ನ. ಸರಿ ಮಾಡೋಣ, ಮತ್ತೆ ಏನು ಮಾಡಬೇಕು? ಸೊ ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್, 45 ಗುಲಾಬ್ ಜಾಮೂನ್ ಇಸ್ ಈಕ್ವಲ್ ಟು, ನನಗಂತೂ ಬಾಯಿಯೊಳಗೆ ನೀರು ಬರ್ತಿದೆ, 25.04 ಇಂಟು 45 ಮಾಡ್ರಿ, ಎಷ್ಟು ಬರ್ತದೆ? ಹೌ ಮಚ್ ಯು ವಿಲ್ ಗೆಟ್? ಸೊ 2504 ಇಂಟು 45. ಸೊ 5 4s are 20, so 2 as it is, 5 5s are 25, 5 2s are 10 plus 2 is 12, 4 4s are 16, 1 as it is, 4 5s are 20, 4 2s are 8 plus 2 is 10. ಓಕೆ, 0 ಇದು 8 ಇದು 6 ಇದು 2 ಇದು 1 ಇದು 1, ಹೌದಾ? ಸೊ ಯು ವಿಲ್ ಗೆಟ್ 1 1 2 6 8 0, ಹೌದಾ? ಸೊ ಪಾಯಿಂಟ್ ಆದಮೇಲೆ 2 ನಂಬರ್ ಇದೆ, ಹಾಗಾಗಿ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ತೀನಿ, ದಟ್ ಈಸ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ 45 ಗುಲಾಬ್ ಜಾಮೂನ್, ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್. ಅರ್ಥ ಆಯ್ತಾ? ಈಗ ಲಾಸ್ಟ್ ಹಂತದಲ್ಲಿದ್ದೀವಿ. ನಮ್ಮ ಕೆಲಸ ಏನು? ಶುಗರ್ ಸಿರಪ್ ಎಷ್ಟಿದೆ? 30% ಆಫ್ ಇಟ್ಸ್ ವಾಲ್ಯೂಮ್ ಅಂತ ಹೇಳ್ತಿದ್ದಾರೆ, ಆದರೆ ಅದು ಎಷ್ಟು ಗೊತ್ತಿಲ್ಲ, ಹೌದಾ? ಫೈಂಡ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಸಿರಪ್ ವುಡ್ ಬಿ ಫೌಂಡ್ ಇನ್ 45 ಜಾಮೂನ್ ಅಂತ ಹೇಳ್ತಿದ್ದಾರೆ, ಹೌದಾ? ಈಗ 45 ಜಾಮೂನಿಂದು ವಾಲ್ಯೂಮ್ ನಮಗೆ ಸಿಕ್ತು, ಹೌದಾ? ಸೊ ಈಗ ಇದರಲ್ಲಿ ಸಿರಪ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ 30% sugar syrup in 45 jamuns. 30% ಎದರಲ್ಲಿದೆ? 30% ಆಫ್ ಇಟ್ಸ್ ವಾಲ್ಯೂಮ್. ಪ್ರಶ್ನೆನ ಓದಿ ಇನ್ನೊಮ್ಮೆ. 30%, ಅಬೌಟ್ 30% ಆಫ್ ಇಟ್ಸ್ ವಾಲ್ಯೂಮ್. ಯಾವ್ದ್ರ ವಾಲ್ಯೂಮ್? ವಾಲ್ಯೂಮ್ ಆಫ್ ದ 45 ಜಾಮೂನ್ಸ್. ಅರ್ಥ ಆಯ್ತಾ? ಓಕೆ ಸರಿ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ 35 ಜಾಮೂನ್ಸ್? 1126.80, 1126.80. ಇದರಲ್ಲಿ 0 ಮತ್ತು 0 ಕ್ಯಾನ್ಸಲ್. ಓಕೆ, ದೆನ್ ನೋಡಿ, 11268 0 ಇಂಟು 3,
3 zeros are 0, 3 8s are 24. Okay, 3 8s are 24, 3 6 ja 18 plus 2 is 20, 3 2s are 6, 8, 3 1s are 3, 3 1s are 3. ಸೊ ಹಾಗಿದ್ರೆ 3 3 8 0 4 0 ಹೌದಾ, 0 4 0 ಡಿವೈಡೆಡ್ ಬೈ 10 ಇದೆ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಉತ್ತರ ಇಷ್ಟು ಬಂದಿದ್ದು. ಇದು ಇಂಟು ಇದು ಮಾಡಿದಾಗ ಇಷ್ಟು ಬಂತು. 0 ಮತ್ತೆ 0 ಕ್ಯಾನ್ಸಲ್. ಓಕೆ, 0 ಮತ್ತೆ 0 ಕ್ಯಾನ್ಸಲ್. ಡಿವೈಡೆಡ್ ಬೈ 10 ಇತ್ತಲ್ಲ ಇಲ್ಲಿ, ಕ್ಯಾನ್ಸಲ್ ಆಯ್ತು. ಈಗ 3 3 8 0 4 ಉಳಿತು. ಕರೆಕ್ಟಾ? ಇದರಲ್ಲಿ ಡೆಸಿಮಲ್ ಪಾಯಿಂಟ್ ನೋಡ್ರಿ, ಪಾಯಿಂಟ್ ಆದ್ಮೇಲೆ 2 ನಂಬರ್ ಇದೆ. ಹಾಗಾಗಿ 338.04 2 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ರೆ ಇಷ್ಟು ಬರುತ್ತೆ. ಏನಿದು? ಇದು ವಾಲ್ಯೂಮ್ ಆಫ್ 30% ಶುಗರ್ ಸಿರಪ್. ನೋಡಿ ಎಷ್ಟಿದೆ ಅಂದ್ರೆ 338.04 ಸೆಂಟಿಮೀಟರ್ ಕ್ಯೂಬ್ ಅಷ್ಟಿದೆ. ಏನು? ಶುಗರ್ ಸಿರಪ್. ಅರ್ಥ ಆಯ್ತಾ? ಓಕೆ, ಗಾಟ್ ಇಟ್. ಸೊ ನಾನು ಎಳೆಯಾಗಿ ಮಾಡಿಸಿದ್ದೀನಿ. ಅಂದ್ರೆ ಏನು? ಫಸ್ಟು ವಾಲ್ಯೂಮ್ ಆಫ್ ದ ಸಿಲಿಂಡರು, ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರು, 2 ಹೆಮಿಸ್ಪೆರಿಕಲ್ ಎಂಡ್ಸು ಅವೆರಡು ಫೈಂಡ್ ಔಟ್ ಮಾಡಿದ್ಮೇಲೆ ಅವೆರಡನ್ನ ಆ್ಯಡ್ ಮಾಡ್ಕೊಂಡ್ವಿ. ಬಂದಿದ್ದ ವಾಲ್ಯೂಮ್ನ 45 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. ದೆನ್ 45 ಜಾಮೂನ್ಗಳ ವಾಲ್ಯೂಮನ್ನು 30% ಜೊತೆ ಮಲ್ಟಿಪ್ಲೈ ಮಾಡಿದಾಗ ಕಡೆಗೆ ಇಷ್ಟು ಬಂತು. ಅರ್ಥ ಆಯ್ತಾ? ಬಟ್ ನೀವು ಮಾಡಿದಾಗ ಇಷ್ಟೊತ್ತೇನು ಹಿಡಿಯಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಮಾಡಿದ್ರಿಂದ ಇಷ್ಟೊತ್ತು ಹಿಡಿತು. ಓಕೆ, ಅಂತೇಳಿ ಸುಲಭ ಇದೆ ಅಂತಲೂ ಹೇಳಲ್ಲ, ಭಾಳ ಟಫ್ ಇದೆ ಅಂತಲೂ ನಾ ಹೇಳಲ್ಲ. ಓಕೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಾಕ್ಟೀಸ್. ಕ್ಯಾಲ್ಕುಲೇಷನ್ ಕೈ ಕೂಡಬೇಕು ಅಂದರೆ, ಕೈ ಕೊಡಬೇಕು ಅಲ್ಲ, ಕೈ ಕೂಡಬೇಕು ಅಂದರೆ, ಕೈಯಲ್ಲಿ ಅಂದರೆ ಏನು ಪ್ರಾಕ್ಟೀಸ್ ಆಗಬೇಕು ಅಂತ ಅಂದರೆ ಹೆಚ್ಚು, ಅಂದರೆ ಕ್ಯಾಲ್ಕುಲೇಷನ್ ಸುಲಭ ಆಗಬೇಕು ಅಂದರೆ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಜಾಣ ಮಕ್ಕಳಲ್ವಾ? ಮಾಡ್ತೀರಾ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಅದೆಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ ಇನ್ನೊಮ್ಮೆ. ಓಕೆ, ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಅನ್ ಇನ್ವರ್ಟೆಡ್ ಕೋನ್. Its height is 8 cm and the radius of its top, which is open, is 5 cm. It is filled with water up to the brim. When lead shots, each of which is a sphere of radius 0.5 cm, are dropped into the vessel, 1/4 of the water flows out. Find the number of lead shots dropped in the vessel ಅಂತ ಹೇಳ್ತಿದೆ. ಏನಿದೆ ಪ್ರಶ್ನೆಯಲ್ಲಿ ನೋಡಿ, ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಎನ್ ಇನ್ವರ್ಟೆಡ್ ಕೋನ್. ಕೋನ್ ಹೇಗಿರುತ್ತೆ? ಹಿಂಗಿರುತ್ತೆ. ಒಪ್ತೀರಾ? ದಿಸ್ ಇಸ್ ಅ ಕೋನ್ ಯೂಶಲಿ, ಹೌದಾ? ಈಗ ಇನ್ವರ್ಟೆಡ್ ಕೋನ್ ಅಂದ್ರೆ ಏನು? ಸಿಂಪಲ್, ಹಿಂಗೆ ಈ ರೀತಿಯಾಗಿ ಇಷ್ಟೇ. ದಿಸ್ ಇಸ್ ಅ ಇನ್ವರ್ಟೆಡ್ ಕೋನ್, ವಜ್ರದ ರೀತಿ ಇದೆ. ಸೊ ಇದರಲ್ಲಿ ವಾಟ್ ದೇ ಹ್ಯಾವ್ ಗಿವೆನ್, ಇಟ್ಸ್ ಹೈಟ್ ಈಸ್ 8 ಸೆಂಟಿಮೀಟರ್ ಅಂತ ಹೇಳಿ. ಹೈಟ್ ಅಂದ್ರೆ ಸ್ಲ್ಯಾಂಟ್ ಹೈಟ್ ಅಲ್ಲ. ಕೋನ್ ಇರ್ಬೋದು, ಆದರೆ ದೇ ಹ್ಯಾವ್ ನಾಟ್ ಮೆನ್ಷನ್ ಸ್ಲ್ಯಾಂಟ್ ಹೈಟ್. ಕೇವಲ ಹೈಟ್ ಅಂತ ಕೊಟ್ಟರೆ ಎಷ್ಟು? 8 ಸೆಂಟಿಮೀಟರ್ ಅದೇ, ಹೌದಾ? ಸರಿ, ಮತ್ತೇನು ಕೊಟ್ಟರೆ ಅಂದರೆ ರೇಡಿಯಸ್ ಆಫ್ ಇಟ್ ಸ್ಟಾಪ್ ವಿಚ್ ಈಸ್ ಓಪನ್ ಈಸ್ 5 ಸೆಂಟಿಮೀಟರ್. ದಿಸ್ ಇಸ್ ರೇಡಿಯಸ್ 5 ಸೆಂಟಿಮೀಟರ್. ಓಕೆ, ರೇಡಿಯಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಇಟ್ ಈಸ್ ಫಿಲ್ಡ್ ವಿತ್, ನೋಡಿ ಈ ಕೋನ್ ಇದು ನೀರಿನಿಂದ ತುಂಬಿದೆ. ಅಪ್ ಟು ದ ಬ್ರಿಮ್ ಅಂದ್ರೇನು? ಪೂರ್ತಿ ತುಂಬಿದೆ. ಓಕೆ, ವೆನ್ ಲೆಡ್ ಶಾರ್ಟ್ಸ್ಗಳು ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳು ಅಥವಾ ಏನೋ ಒಂದು ಚಿಕ್ಕ ಚಿಕ್ಕದು ಲೆಡ್ಡಿಂದ ಮಾಡಿರುವಂಥ ಶಾರ್ಟ್ಸ್ಗಳು, ಅದನ್ನ ನೀರಲ್ಲಿ ಹಾಕ್ತಾರೆ. ಆ ಶಾರ್ಟ್ಸ್ಗಳು ಸ್ಪೆರಿಕಲ್ ಶೇಪಲ್ಲಿದೆ ಅಂತೆ. ಆಫ್ ರೇಡಿಯಸ್ 0.5 ಸೆಂಟಿಮೀಟರ್ ಅವರು ಡ್ರಾಪ್ಡ್ ಇನ್ ಟು ದ ವೆಸಲ್. 1/4 ಯಾವಾಗ ಆ ಲೆಡ್ ಶಾರ್ಟ್ಸ್ಗಳನ್ನು ಹಾಕ್ತಾರಲ್ಲ, ಈ ನೀರೇನು ತುಂಬಿದೆ ಅಲ್ಲ ಈ ಕೋನಲ್ಲಿ, ಇದರಲ್ಲಿ 1/4 ಭಾಗದಷ್ಟು ನೀರು ಕೆಳಗೆ ಬೀಳುತ್ತೆ. ಅಂದರೆ 1/4 ಆಫ್ ದ ವಾಟರ್ ಫ್ಲೋಸ್ ಔಟ್. 1/4 ಅಂದ್ರೇನು? 1/4 ಭಾಗದಷ್ಟು ನೀರು ಕೆಳಗೆ ಬೀಳುತ್ತೆ. ಬೀಳಲಿ, ನಾವೇನು ಮಾಡಬೇಕು ಅಲ್ವಾ? ಆದರೆ ಅವರು ಬಿಡ್ತಿಲ್ಲಲ್ಲ, ಆ ಪ್ರಶ್ನೆಯಲ್ಲಿ ಏನೋ ಕೇಳ್ತಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದ ವೆಸಲ್. ಹಾಗಿದ್ರೆ ಎಷ್ಟು ನಂಬರ್ ಆಫ್ ಲೆಡ್ ಶಾರ್ಟ್ಸ್ನ ಈ ವೆಸಲ್ ಒಳಗೆ ಹಾಕಿದ್ದಕ್ಕೆ 1/4 ಭಾಗದಷ್ಟು ನೀರು ಬಿತ್ತು. ಹಾಗಿದ್ರೆ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಎಷ್ಟಿದೆ ಅಲ್ಲ, ಅದು ವಿಲ್ ಬಿ ಈಕ್ವಲ್ ಟು 1/4 ಆಫ್ ದ ವಾಟರ್ ವಿಚ್ ಈಸ್ ಫೆಲ್ಡ್ ಔಟ್ ಫ್ರಮ್ ದ ವೆಸಲ್. ಓಕೆ, ಸರಿ, ಅದು ಆಮೇಲೆ ಇರಲಿ. ಫಸ್ಟ್ ಏನು ಕೊಟ್ಟರೆ ಅದನ್ನು ಬರೆಯೋಣ. ವಾಲ್ಯೂಮ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡೋಣ, ಹಾಗೆ ವಾಲ್ಯೂಮ್ ಆಫ್ ದ ಲೆಡ್ ಶಾರ್ಟ್ಸ್ ಫೈಂಡ್ ಔಟ್ ಮಾಡೋಣ, ದೆನ್ ಎವ್ರಿಥಿಂಗ್. ಓಕೆ, ರೈಟ್.
ಮೊದಲು ಏನು ಕೊಟ್ಟಾರೆ ಬರೀರಿ. ಕೋನ್. ಕೋನ್ ಬಗ್ಗೆ ಏನೇನು ಕೊಟ್ಟಾರೆ? ಹೈಟ್ ಕೊಟ್ಟಾರೆ 8 ಸೆಂಟಿಮೀಟರ್. ಓಕೆ. ದೆನ್ ರೇಡಿಯಸ್ ಕೊಟ್ಟಾರೆ ಎಷ್ಟು? 5 ಸೆಂಟಿಮೀಟರ್. ಓಕೆ. ದೆನ್ ಲೆಡ್ ಶಾರ್ಟ್ಸ್. ಓಕೆ. ಲೆಡ್ ಶಾರ್ಟ್ಸ್ ಬಗ್ಗೆ ಸ್ಪೆರಿಕಲ್ ಲೆಡ್ ಶಾರ್ಟ್ಸ್ ಇಲ್ಲಿ ಬರೀತೀನಿ. ಸ್ಪೆರಿಕಲ್ ಲೆಡ್ ಶಾರ್ಟ್ಸ್. ಹೌದಾ? ಸೊ ಎಷ್ಟಿದೆ ಇದು? ರೇಡಿಯಸ್ ವಿಚ್ ಈಸ್ ಈಕ್ವಲ್ ಟು 0.5 ಸೆಂಟಿಮೀಟರ್. ಓಕೆ. ರೇಡಿಯಸ್ ಕೊಟ್ಟರೆ ಮತ್ತೇನಾದರೂ ಕೊಟ್ಟಾರಾ? ಇನ್ನೇನು ಕೊಟ್ಟಿಲ್ಲ, ಬೇರೆ ಏನನ್ನೂ ಕೊಟ್ಟಿಲ್ಲ. ಓಕೆ. ಸರಿ, ಈಗ ನಾನೇನು ಮಾಡ್ತೀನಿ? ವಾಲ್ಯೂಮನ್ನು ಫೈಂಡ್ ಔಟ್ ಮಾಡ್ತೀನಿ. ಫಸ್ಟ್ ವಾಲ್ಯೂಮ್ ಆಫ್ ದ ಕೋನ್ ಎಷ್ಟಿದೆ, ಅದರಲ್ಲಿ ನೀರು ಹೊರಗೆ ಎಷ್ಟು ಬಿತ್ತು ಅಂತ ಫಸ್ಟ್ ವಾಲ್ಯೂಮೇ ಗೊತ್ತಿಲ್ಲ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ನೀರು ಬಿತ್ತು ಅಂತ? ಅದೇನು ಬೇಕಾಗಿಲ್ಲ, ನೀರು ಎಷ್ಟು ಕೆಳಗೆ ಬಿದ್ದಿದೆ ಬೇಕಾಗಿಲ್ಲ. ಆದರೆ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಮಗೆ ವಾಲ್ಯೂಮ್ಗಳ ಸಹಾಯ ಬೇಕು. ಓಕೆ. ಸೊ ವಾಟ್ ಐ ವಿಲ್ ಡೂ, ಇಲ್ಲಿ ಬರೀತೀನಿ. ಫಸ್ಟು ವಾಲ್ಯೂಮ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡ್ಕೊತೀನಿ ಫಸ್ಟ್, ಆಮೇಲೆ ಮುಂದಿಂದು ವಾಲ್ಯೂಮ್ ಆಫ್ ದ ಕೋನ್ ಫಸ್ಟು. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್? 1/3 pi r square h. ಓಕೆ. 1/3 pi r square h. ಓಕೆ. ಈಗ 1/3 ಇಂಟು ಪೈ ವ್ಯಾಲ್ಯೂ ಏನಾದರೂ ತಗೊಳ್ರಿ ಅಂತ ಕೊಟ್ಟಾರ ನೋಡ್ರಿ? ಕೊಟ್ಟಾರಾ? ಇಲ್ಲ, ಏನು ಕೊಟ್ಟಿಲ್ಲ. ಸರಿ, ನಾನೇನು ಮಾಡ್ತೀನಿ, ಸದ್ಯ ಪೈನ ಹಾಗೆ ಇಟ್ಟಿರ್ತೀನಿ. ಎದಕ್ಕೆ ಅಂತ ಹೇಳ್ತೀನಿ. ಓಕೆ. ಪೈ ವ್ಯಾಲ್ಯೂನೂ ಕೊಟ್ಟಿಲ್ಲ, ನಾನು ಪೈ ವ್ಯಾಲ್ಯೂನ ಅಂದರೆ ಪೈನ 22/7 ಅಂತಲೂ ಬರೀತಿಲ್ಲ. ಯಾಕೆ ಅಂತ ಹೇಳ್ತೀನಿ. ರೇಡಿಯಸ್ ಎಷ್ಟು ಕೊಟ್ಟಾರೆ? ಕೋನ್ ಬಗ್ಗೆ ಮಾತಾಡ್ತಿರೋದು. ರೇಡಿಯಸ್ ಈಸ್ 5, ಹೈಟ್ ಈಸ್ 8. ರೇಡಿಯಸ್ ಈಸ್ 5, ಹೈಟ್ ಎಷ್ಟಿದೆ? 8 ಅದೆ. ಓಕೆ. ಸರಿ. 5 5s are 25. 25 8s are 200. 200 into pi divided by 3. Okay. This is 200 pi by 3 centimeter cube. ಏನಿದು ನಮ್ಮ ವಾಲ್ಯೂಮ್ ಆಫ್ ದಿಸ್ ಕೋನ್. ವಾಲ್ಯೂಮ್ ಆಫ್ ಕೋನ್. ಅರ್ಥ ಆಯ್ತಾ? ಈಗ ಕೋನ್ನ ವಾಲ್ಯೂಮ್ ಬಂತ. ಸದ್ಯಕ್ಕೆ ಎಷ್ಟಿರಲಿ ಇದು. ಮುಂದೆ ಸ್ಪೆರಿಕಲ್ ಲೆಡ್ ಶಾರ್ಟ್ಸ್ ಎಷ್ಟಿದಾವೆ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಫೈಂಡ್, ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಫೈಂಡ್ ವಾಲ್ಯೂಮ್ ಆಫ್ 1 ಸ್ಪೆರಿಕಲ್ ಲೆಡ್ ಶಾರ್ಟ್. ಬರೆಯೋಣ ಇಲ್ಲಿ. ವಾಲ್ಯೂಮ್ ಆಫ್ 1 spherical lead shot. 1 spherical lead shot. Okay. Which is equal to, what is the volume of the sphere? Okay. 4/3 pi r cube. Okay. ಸರಿನಾ? ಸರಿ. 4/3 ಇಂಟು ಪೈ ಹಂಗೆ ಇರಲಿ. ವಾಟ್ ಈಸ್ ದ ರೇಡಿಯಸ್? ಸ್ಪಿಯರ್ದ ರೇಡಿಯಸ್ ಎಷ್ಟು ಕೊಟ್ಟಾರೆ? 0.5. ಬರ್ಕೊಳ್ರಿ. 0.5 ಇಂಟು 0.5 ಇಂಟು 0.5. ಓಕೆ. ಸೊ ನಿಮಗೆ ಎಷ್ಟು ಬಂತೀಗ ನೋಡಿ. 5 5s are 25. 25 5s are 125. ಸೊ 125 ಇದೆ. ಪಾಯಿಂಟ್ ಆದ್ಮೇಲೆ 1, ಪಾಯಿಂಟ್ ಆದ್ಮೇಲೆ 1, ಪಾಯಿಂಟ್ ಆದ್ಮೇಲೆ 1. ಟೋಟಲ್ ಪಾಯಿಂಟ್ ಆದ್ಮೇಲೆ 3 ನಂಬರ್ಗಳು ಸಿಕ್ತಿದೆ. ಹಾಗಿದ್ರೆ 3 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ರಿ. 0.125 ಇಂಟು 4 ಮಾಡ್ರಿ. ಸೊ 4 5s are 20. 4 2s are 8 plus 2 is 10. 4 1s are 4 5. ಓಕೆ. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ನಂಬರ್ ಇದೆ. 3 ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ರಿ 0. ಅಂದರೆ ಬೇಸಿಕಲಿ 0.5 ಬಂತು. ಏನು? 0.5 ಇಂಟು ಪೈ ಇದೆ ಅಲ್ಲ, ಈ ಪೈ ಬರ್ಕೊಳ್ರಿ. ಡಿವೈಡೆಡ್ ಬೈ 3 ಹಾಗೆ ಬರ್ಕೊಳ್ರಿ. ಬರ್ಕೊಂಡ್ರ ಇಷ್ಟು? ಓಕೆ. ವಾಟ್ ಈಸ್ ದಿಸ್? ದಿಸ್ ಈಸ್ ವಾಲ್ಯೂಮ್. ವಾಲ್ಯೂಮ್ ಇಸ್ ಈಕ್ವಲ್ ಟು 0.5 pi by 3 ಸೆಂಟಿಮೀಟರ್ ಕ್ಯೂಬ್. ಓಕೆ. ಸೆಂಟಿಮೀಟರ್ ಕ್ಯೂಬ್. ಇಷ್ಟ ಅರ್ಥ ಆಯ್ತಾ? ಓಕೆ. ನಾವು ಎರಡರದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿದ್ವಿ. ಈಗ ನಮ್ಮ ಕೆಲಸ ಏನು? ಓಕೆ, ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್. ಅದೇ ಇಲ್ಲಿ ಇಂಪಾರ್ಟೆಂಟ್ ಕೆಲಸ. ಹೌದಾ? ಹೆಂಗೆ ಫೈಂಡ್ ಔಟ್ ಮಾಡೋದು ನಂಬರ್ ಆಫ್ ಶಾರ್ಟ್ಸ್ನ?
ನೋಡಿ, ನಮಗೆ ಒಂದು ವಿಷಯ ಕೊಟ್ಟಾರೆ. ಅದೇನು ಅಂದ್ರೆ, ಇಲ್ಲಿ ನಂಬರ್ ಆಫ್ ಲೆಡ್ ಶಾಟ್ಸ್ ಎಷ್ಟಿದೆ ಗೊತ್ತಿಲ್ಲ. ನಾನು ಅದನ್ನ ಎನ್ ನಂಬರ್ ಆಫ್ ಲೆಡ್ ಶಾಟ್ಸ್ ಅಂತ ಅಸ್ಯೂಮ್ ಮಾಡ್ತೀನಿ. ಓಕೆ, ಸರಿ, ಅದಿರಲಿ. ಆ ನಂಬರ್ ಆಫ್ ಲೆಡ್ ಶಾಟ್ಸ್ನ ಈ ಒಂದು ವೆಸಲ್ ಅಲ್ಲಿ, ಕೋನ್ ಅಲ್ಲಿ ಹಾಕಿದಾಗ ಏನಾಯ್ತು, ಇದರ 1/4 ಆಫ್ ವಾಟರ್ ಹೊರಗೆ ಚೆಲ್ತು. ಇಟ್ ಮೀನ್ಸ್ 1/4 ಆಫ್ ವಾಲ್ಯೂಮ್ ಆಫ್ ದಿಸ್ ವಾಟರ್, 1/4 ಆಫ್ ವಾಲ್ಯೂಮ್ ಆಫ್ ದಿಸ್ ವಾಟರ್ ಅಥವಾ ವಾಲ್ಯೂಮ್ ಆಫ್ ದ ಕೋನ್ ಅಂತ ಇಟ್ಕೊಳ್ರಿ. ಆ ಕೋನ್ ಒಳಗಿರೋ ನೀರೇ ತಾನೆ ಹೊರಗೆ ಚೆಲ್ಲಿದ್ದು. ಆ ನೀರೇನು ಹೊರಗೆ ಚೆಲ್ತೋ ಅದು ವಾಲ್ಯೂಮ್ ಆಫ್ ದ ಕೋನ್ ತಾನೆ. ವಾಲ್ಯೂಮ್ ಆಫ್ ದ ಕೋನ್ ಅಲ್ಲಿ 1/4 ಅಷ್ಟು ನೀರು ಹೊರಗೆ ಚೆಲ್ಲಿದೆ, ಹೌದಾ? ಆ ಕೋನ್ ಪೂರ್ತಿ ವಾಲ್ಯೂಮ್ ತುಂಬಿಕೊಂಡಿರೋದು ನೀರಿಂದ. ಹಾಗಾಗಿ ಆ ನೀರು ಕೋನ್ನ ವಾಲ್ಯೂಮ್ ಅನ್ನೇ ಹೊಂದಿರುತ್ತೆ. ಆಮ್ ಐ ರೈಟ್? ಎಸ್. ಸೊ ಹಾಗಿದ್ರೆ ಈಗ ವಾಲ್ಯೂಮ್ ಆಫ್ ದ ಕೋನ್ ಅಲ್ಲಿ 1/4 ಅಷ್ಟು ನೀರು ಹೊರಗೆ ಚೆಲ್ತು ಯಾವಾಗ? ವೆನ್ ಎನ್ ನಂಬರ್ ಆಫ್ ಲೆಡ್ ಶಾಟ್ಸ್ ಅದರಲ್ಲಿ ಹಾಕಿದಾಗ. ಬೋತ್ ಆರ್ ಈಕ್ವಲ್. ಹಾಗಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಬರ್ಕೊಳ್ತೀನಿ. ಲೆಟ್ ನಂಬರ್ ಆಫ್ ಲೆಡ್ ಶಾಟ್ಸ್ ಬಿ ಎನ್. ಓಕೆ, ಸೊ ಹಾಗಿದ್ರೆ ಒಂದು ಲೆಡ್ ಶಾಟ್, ಸ್ಪೆರಿಕಲ್ ಲೆಡ್ ಶಾಟ್ನ ವಾಲ್ಯೂಮ್ 0.5 π/3 ಆದರೆ ಫಾರ್ ಎನ್ ನಂಬರ್ ಆಫ್ ಲೆಡ್ ಶಾಟ್ಸಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ. ಸೊ ಮಲ್ಟಿಪ್ಲೈ ಇಟ್ ಬೈ ಎನ್. ಓಕೆ, ಇದು ಯಾವುದಕ್ಕೆ ಈಕ್ವಲ್ಲು? ಇದು 1/4 ಆಫ್ ದ ವಾಲ್ಯೂಮ್ ಆಫ್ ದ ಕೋನ್, ದಟ್ ಈಸ್ 200 π/3. ಅರ್ಥ ಆಗ್ತಿದ್ದದಾ? ನೋಡಿ, ಈ ಲೆಡ್ ಶಾಟ್, ಎನ್ ನಂಬರ್ ಆಫ್ ಲೆಡ್ ಶಾಟ್ಸ್ ಇವಾಗ ಗೊತ್ತಾಗುತ್ತೆ ಎಷ್ಟು ಅಂತ. ಅಷ್ಟು ಲೆಡ್ ಶಾಟ್ಸ್ನ ಅದರಲ್ಲಿ ಹಾಕಿದಾಗಲೇ 1/4 ಆಫ್ ವಾಟರ್ ಹೊರಗೆ ಬಂದಿದ್ದು. ಹಾಗಿದ್ರೆ ಇದರ ವಾಲ್ಯೂಮು ಅದ್ರ ವಾಲ್ಯೂಮು ಒಂದು ಕಡೆ ಈಕ್ವಲ್ ಆಯಿತು. ಎನ್ ನಂಬರ್ ಆಫ್ ಲೆಡ್ ಶಾಟ್ಸ್ಗಳ ವಾಲ್ಯೂಮ್ 1/4 ಆಫ್ ದ ವಾಲ್ಯೂಮ್ ಆಫ್ ದ ಕೋನ್ ಈಕ್ವಲ್ ಆಯಿತು. ಓಕೆ, ಸರಿ. ಈಗ ನಾನೇನು ಮಾಡಬಲ್ಲೆ ಅಂದರೆ π/3 ಕ್ಯಾನ್ಸಲ್ ಮಾಡಿದೆ. ದೆನ್ ವಾಟ್ ಅಂದರೆ 4 1s 4 5s 20 50. ಓಕೆ, ಸೊ ಉಳಿದಿದ್ದೇನು ಇಲ್ಲಿ? ಎನ್ ಇಂಟು 0.5 ವಿಚ್ ಈಸ್ ಈಕ್ವಲ್ ಟು 50. ನನಗೆ ಇಲ್ಲಿ ಡೆಸಿಮಲ್ ಬಂತಲ್ಲ, ಇದು ಸ್ವಲ್ಪ ತಲೆನೋವು. ನಿಮಗೂ ಹಾಗೆ ಅನ್ಕೊಂತೀನಿ. ಇದು ಇಲ್ಲಿ ಹೋಯ್ತಂದ್ರೆ ಕಷ್ಟ ನನಗೆ. ಕೆಳಗಡೆ ಡೆಸಿಮಲ್ ಇರೋದು ಒಳ್ಳೇದು ಅಲ್ಲ. ಓಕೆ, ಒಳ್ಳೇದಲ್ಲ ಅಂದರೆ ಹೆಂಗೆ? ಕಷ್ಟ ಆಗುತ್ತೆ. ಆಮೇಲೆ ಯೂಶಲಿ ನಾವು ಡಿನೋಮಿನೇಟರಲ್ಲಿ ಡೆಸಿಮಲ್ನ ಇರೋದಕ್ಕೆ ಬಿಡೋದಿಲ್ಲ. ಸೊ ವಾಟ್ ಐ ವಿಲ್ ಡೂ, ಕನ್ವರ್ಟ್ ಮಾಡ್ಕೊತೀನಿ. ಡೆಸಿಮಲ್ ಇದ್ದಿದ್ದು ಫ್ರ್ಯಾಕ್ಷನ್ ಮಾಡ್ಕೊತೀನಿ. ಹೌ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10. 5/10 ಆಯಿತು, ವಿಚ್ ಈಸ್ ಈಕ್ವಲ್ ಟು 50. ಅರ್ಥ ಆಯ್ತಾ? ಇದನ್ನ 0.5 ಇಂಟು 10 ಡಿವೈಡೆಡ್ ಬೈ 10 ಮಾಡಿದೆ. 0.5 ಇಂಟು 10 ಮಾಡಿದರೆ 5 ಬಂತು, ಡಿವೈಡೆಡ್ ಬೈ 10 ಹಾಗೆ ಇಟ್ಟೆ. ಇಷ್ಟು ಅರ್ಥ ಆಯ್ತಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. n ಇಂಟು 5 ಈಸ್ ಈಕ್ವಲ್ ಟು 50 ಇಂಟು 10. n ಇಂಟು 5 ಈಸ್ ಈಕ್ವಲ್ ಟು 50 ಇಂಟು 10. ನಾವು n is equal to 50 into 10 divided by 5. Okay? 5 1s are 5 10s are. n is equal to 10 10s are 100. Okay? So therefore 100 lead shots were used. Lead shots were dropped in the vessel. Were dropped in the vessel. ಅರ್ಥ ಆಯ್ತಲ್ಲ? ಓಕೆ, ರೈಟ್. ಇಲ್ಲಿಗೆ ಈ ಒಂದು ಪ್ರಶ್ನೆ ಮುಗೀತು ನೋಡಿ. ಇವಾಗ ಮುಗೀತಿದು. ಕಷ್ಟ ಏನಿದ್ದಿಲ್ಲ ಅಂತ ಪರಿ ನನ್ನ ಪ್ರಕಾರ. ಹೌದೋ ಅಲ್ವೋ? ಕರೆಕ್ಟ್ ತಾನೆ? ಫಸ್ಟ್ ಏನು ಮಾಡಿದ್ವಿ? ಕೋನು ಸ್ಪಿಯರ್ ಇಂದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ವಿ. ಅದಾದ್ಮೇಲೆ ನಂಬರ್ ಆಫ್ ಲೆಡ್ ಶಾಟ್ಸೇ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಹೆಂಗೆ ಗೊತ್ತಿದ್ದಿಲ್ಲ, ಆದರೆ ಒಂದು ಲೆಡ್ ಶಾಟಿನ ವಾಲ್ಯೂಮ್ ಗೊತ್ತಿತ್ತು. ಅದನ್ನ ನಂಬರ್ ಆಫ್ ಲೆಡ್ ಶಾಟ್ಸ್ ಎನ್ ಅಂತ ಅಸ್ಯೂಮ್ ಮಾಡಿ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಹಾಗೆ ಅದು 1/4 ಆಫ್ ದ ವಾಲ್ಯೂಮ್ ಆಫ್ ದ ಕೋನಿಗೆ ಈಕ್ವಲ್ ಅಂತ ಗೊತ್ತಿತ್ತು. ಈಕ್ವೇಟ್ ಮಾಡ್ಕೊಂಡ್ವಿ. ಫೈನಲಿ ವಿ ಗಾಟ್ ನಂಬರ್ ಆಫ್ ಲೆಡ್ ಶಾಟ್. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಈಗ ನಮ್ಮ ಮುಂದಿನ ಪ್ರಶ್ನೆ. ಎ ಸಾಲಿಡ್ ಐರನ್ ಪೋಲ್ ಕನ್ಸಿಸ್ಟ್ಸ್ ಆಫ್ ಎ ಸಿಲಿಂಡರ್ ಆಫ್ ಹೈಟ್ 220 centimeter and base diameter 24 centimeter, which is surmounted by another cylinder of height 60 centimeter and radius 8 centimeter. Find the mass of the pole given that 1 centimeter cube of iron has approximately 8 gram mass.
ಅಂತ ಹೇಳ್ತಿದ್ದಾರೆ. ಹೌದಾ? ಓಕೆ. ಪ್ರಶ್ನೆಯಲ್ಲಿ ಏನು ಕೊಟ್ಟಾರೆ? ಒಂದು ಐರನ್ ಪೋಲ್ ಇದೆ ಅಂತ, ಸಾಲಿಡ್ ಐರನ್ ಪೋಲ್. ಇಟ್ ಕನ್ಸಿಸ್ಟ್ಸ್ ಆಫ್ ಎ ಸಿಲಿಂಡರ್. ಒಂದು ಸಿಲಿಂಡರ್ ಇದೆ. ಅದರ ಹೈಟ್ ಎಷ್ಟು ಕೊಟ್ಟರೆ? 220 ಸೆಂಟಿಮೀಟರ್. ಒಂದು ದೊಡ್ಡ ಸಿಲಿಂಡರ್ ದಟ್ ಈಸ್ 220 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದೆ. ಓಕೆ, ದೆನ್ ಅಂಡ್ ಬೇಸ್ ಡಯಾಮೀಟರ್ 24 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಬೇಸ್ ಡಯಾಮೀಟರ್ ಅಂದ್ರೆ ಇಲ್ಲಿನೂ ಅಷ್ಟೇ, ಇಲ್ಲಿನೂ ಅಷ್ಟೇ. ಎಷ್ಟಿದೆ? ಡಯಾಮೀಟರ್ ಈಸ್ 24 ಸೆಂಟಿಮೀಟರ್. ಫೈನ್. ವಿಚ್ ಈಸ್ ಸರ್ಮೌಂಟೆಡ್ ಬೈ ಅನದರ್ ಸಿಲಿಂಡರ್ ಆಫ್ ಹೈಟ್. ನೋಡಿ, ಅದ್ರ ಮೇಲ್ಗಡೆ ಇನ್ನೊಂದು ಸಿಲಿಂಡರ್ ಇದೆ ಆಫ್ ಹೈಟ್ 60 ಸೆಂಟಿಮೀಟರ್ ಅಂತೆ. ಅದು ಹೈಟ್ ಎಷ್ಟದದು? 60 ಸೆಂಟಿಮೀಟರ್. ಓಕೆ, ಅಂಡ್ ರೇಡಿಯಸ್ ಈಸ್ 8 ಸೆಂಟಿಮೀಟರ್. ರೇಡಿಯಸ್ ಎಷ್ಟು ಕೊಟ್ಟಾರೆ? 8 ಸೆಂಟಿಮೀಟರ್. ರೇಡಿಯಸ್ ಈಸ್ 8 ಸೆಂಟಿಮೀಟರ್. ಓಕೆ, ಸರಿ. ಇಲ್ಲಿ ರೇಡಿಯಸ್ ಎಷ್ಟು ಬರುತ್ತೆ ಹಾಗಿದ್ರೆ? 12 ಆಗುತ್ತೆ. ದೊಡ್ಡ ಸಿಲಿಂಡರ್ದು ರೇಡಿಯಸ್ಸು ಡಯಾಮೀಟರ್ ಕೊಟ್ಟರೆ, ಚಿಕ್ಕ ಸಿಲಿಂಡರ್ದು ರೇಡಿಯಸ್ ಕೊಟ್ಟರೆ. ದೊಡ್ಡ ಸಿಲಿಂಡರ್ದು ಡಯಾಮೀಟರ್ ಅಷ್ಟೇ ಕೊಟ್ಟರೆ. ಕೊಡ್ಲಿ ಬಿಡ್ರಿ, ನಾವೇ ಸಿಲಿಂಡರ್ದು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂತೀವಿ. ಅವ್ರದ್ದೇನು ದೊಡ್ಡ. ಓಕೆ, ಸರಿ ಆಯ್ತು. ಈಗ ಫೈಂಡ್ ದ ಮಾಸ್ ಆಫ್ ದ ಪೋಲ್ ಗಿವೆನ್ ದಟ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಐರನ್ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ ಮಾಸ್. ಮೊದಲೇನ್ ಮಾಡ್ತೀರಿ? ಎರಡು, ದೊಡ್ಡ ಸಿಲಿಂಡರು, ಚಿಕ್ಕ ಸಿಲಿಂಡರ್, ಎರಡರದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ರಿ. ಆಮೇಲೆ ಮಾಸ್ ಆಫ್ ದ ಪೋಲ್ನ ಫೈಂಡ್ ಔಟ್ ಮಾಡೋಣ. ಈ ಪೋಲ್ ಯಾವ್ದ್ರಿಂದ ಕನ್ಸಿಸ್ಟ್ ಆಗಿದೆ ಅಂದ್ರೆ ಸಾಲಿಡ್ ಐರನ್ ಪೋಲ್, ಬೋತ್ ಸಿಲಿಂಡರ್. ಓಕೆ, ಸೊ ಫಸ್ಟು ಏನೇನು ಕೊಟ್ಟಾರಲ್ಲ ಅದನ್ನ ಬರ್ಕೊಳ್ತೀನಿ. ಏನೇನು ಕೊಟ್ಟಾರೆ? ವಾಟ್ ದೇ ಹ್ಯಾವ್ ಗಿವೆನ್. ಸೊ ಫಸ್ಟ್ ಸಿಲಿಂಡರ್ ಬಗ್ಗೆ ಮಾತಾಡೋಣ. ಫಸ್ಟ್ ಸಿಲಿಂಡರ್ ಅಂದ್ರೆ ಬಿಗ್ ಸಿಲಿಂಡರ್. ಓಕೆ, ಅದರಲ್ಲಿ ಹೈಟ್ ಕೊಟ್ಟಾರೆ 220 ಸೆಂಟಿಮೀಟರ್. ದೆನ್ ಬೇಸ್ ಡಯಾಮೀಟರ್ ಕೊಟ್ಟಾರೆ 24 ಸೆಂಟಿಮೀಟರ್. ರೇಡಿಯಸ್ ಎಷ್ಟು? 24/2. ಓಕೆ, 2 1s 2 12s. ಹಾಗಿದ್ರೆ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 12 ಸೆಂಟಿಮೀಟರ್. ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 12 ಸೆಂಟಿಮೀಟರ್. ಓಕೆ, ಸರಿ. ಈಗ ಸೆಕೆಂಡ್ ಸಿಲಿಂಡರ್. ದಿಸ್ ಈಸ್ ಸೆಕೆಂಡ್ ಸಿಲಿಂಡರ್. ಸೆಕೆಂಡ್ ಸಿಲಿಂಡರ್ ಬಗ್ಗೆ ಮಾತಾಡೋಣ. ಇಲ್ಲಿನೂ ಕೊಟ್ಟರೆ ದಿಸ್ ಇಸ್ ಸ್ಮಾಲ್ ಸಿಲಿಂಡರ್. ಆಕ್ಚುಲಿ ಹೈಟ್ ಎಷ್ಟು? 60 ಸೆಂಟಿಮೀಟರ್. ಹಾಗೆ ರೇಡಿಯಸ್ ಎಷ್ಟು ಕೊಟ್ಟರೆ? 8 ಸೆಂಟಿಮೀಟರ್. ರೇಡಿಯಸ್ ಎಷ್ಟು ಕೊಟ್ಟರೆ? 8 ಸೆಂಟಿಮೀಟರ್. ಹೈಟ್ 60 ಕೊಟ್ಟರೆ, ರೇಡಿಯಸ್ 8 ಕೊಟ್ಟರೆ. ಇಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡಿದ್ವಿ, ಹೈಟ್ ಕೊಟ್ಟರೆ. ಗಾಟ್ ಇಟ್? ಈಗೇನ್ ಮಾಡ್ತೀರಾ? ವಾಲ್ಯೂಮ್ ಆಫ್ ದ ಫಸ್ಟ್ ಸಿಲಿಂಡರ್, ವಾಲ್ಯೂಮ್ ಆಫ್ ದ ಸೆಕೆಂಡ್ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಫಸ್ಟ್ ಸಿಲಿಂಡರ್. So, volume of the first cylinder. Volume of the first cylinder is equal to pi r square h. ಒಂದು ಕೆಲಸ ಮಾಡೋಣ. ಇಲ್ಲ ಅಂದರೆ ಓಕೆ ಫೈನ್, ಸೆಪ್ರೇಟ್ ಮಾಡ್ತಿದ್ದೀವಲ್ಲ, ಏನು ಚಿಂತೆ ಇಲ್ಲ. ಸೆಪ್ರೇಟ್ ಮಾಡ್ತೀವಿ. ಓಕೆ, ಪೈ ಆರ್ ಸ್ಕ್ವೇರ್ ಹೆಚ್. ಪೈ ವ್ಯಾಲ್ಯೂ ಏನಾದರೂ ಕೊಟ್ಟಾರ ನೋಡ್ರಿ. ಎಸ್, ಯೂಸ್ ಪೈ ಈಸ್ ಈಕ್ವಲ್ ಟು 3.14. Pi is equal to 3.14 into what is the radius of the first cylinder? Radius of the first cylinder 12 ಇದೆ. ಬರ್ಕೊಳ್ರಿ. 12 into 12 into height is 220. Height is 220. Alright? ಸರಿ. 3.14 into 12 12s 44 into 220. ನೋಡಿ, 144 ಇಂಟು 220 ಮಾಡಿದರೆ ಎಷ್ಟು ಬರುತ್ತೆ? 144 ಇಂಟು 22 ಮಾಡಿರಿ. ಫಸ್ಟ್ ಹೇಳ್ತೀನಿ. 2 4s 8, 2 4s 8, 2 1s 2 ಪ್ಲಸ್ 8 8 2. ಹೌದಾ? ದಿಸ್ ಇಸ್ 8, ದಿಸ್ ಇಸ್ 16, ಇದು 11, ಇದು 3. ಹಾಗಿದ್ರೆ 3 1 6 8 0 ಇಷ್ಟು ಬಂತು. ಅದು ಯಾವಾಗ? ಇವೆರಡು ಮಲ್ಟಿಪ್ಲೈ ಮಾಡಿದಾಗ. ಓಕೆ, ಸೊ ಈಗ 3.14 ಇಂಟು 31680 ಮಾಡಬೇಕು. ಮಾಡ್ರಿ. 3168 ಇಂಟು 314. ಓಕೆ, 4 8s 32, 4 6 24 ಪ್ಲಸ್ 3 is 27, 4 1s 4 6, 4 3s 12. ಓಕೆ, ದೆನ್ 3168 ಆಸ್ ಇಟ್ ಈಸ್, ಪ್ಲಸ್ ಹಂಗೆ ಇರಲಿ. 3 8s 4, 3 6s
18 plus 2 is 20. Okay. Then 3 ones are 3 plus 2 is 5. 3 threes are 9. ಓಕೆ. ಸೊ 2 ಇದು 15 ಇದು 6 6 12 16 17 ಆಯಿತು. 2 3 4 8 9 9 ಬಂತು. 9 9 4 7 5 2 0. ಈ 0 ಏನಿದೆಯಲ್ಲ ಇವಾಗ ಬರ್ದೆ ಇಲ್ಲಿ. ಇದ್ರ ಜೊತೆ ಇರಬೇಕಾಗಿತ್ತಲ್ಲ 0, ಇದನ್ನ ಲಾಸ್ಟಿಗೆ ಹಾಕ್ಬಿಟ್ಟೆ. ಮರಿಬೇಡ್ರಿ, 0ನ ಹಾಕಿದೆ. ಓಕೆ. ಎಷ್ಟು ಬಂತು ಇವಾಗ? 9 9 4 7 5 2 0. ಕರೆಕ್ಟಾ? ಈ ರೈಲ್ವೆ ಸ್ಟೇಷನ್ ಒಳಗೆ ಹೇಳ್ತಿರ್ತಾರಲ್ಲ, ಕಂಪಾರ್ಟ್ಮೆಂಟ್ಸ್ ಇವಾಗ ಈ ಟ್ರೈನ್ ಇಷ್ಟೊತ್ತಿಗೆ ಬರುತ್ತೆ, ಯಾವ ಟ್ರೈನ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಕಮೆಂಟ್ ಕೊಡ್ತಿರ್ತಾರೆ. ಹೌದಾ? ಸೊ ಆ ಕೆಲಸ ನಾನು ಮಾಡ್ತೀನಿ. ಇವಾಗ ಮಾಡಿದೆ ಅಷ್ಟೆ. ಮತ್ತೆ ಅದೇ ಕೆಲಸ ಮಾಡ್ತೀನಿ ಅನ್ಕೋಬೇಡ್ರಿ. ಓಕೆ. ಸೊ 3.14. ಹೌದಾ? ಪಾಯಿಂಟ್ ಆದ್ಮೇಲೆ 2 ನಂಬರ್ ಇದೆ. ಸೊ ವಾಟ್ ಐ ವಿಲ್ ಡೂ, 2 ನಂಬರ್ ಆದ್ಮೇಲೆ ಡೆಸಿಮಲ್. ಓಕೆ. ಸೊ ವಾಲ್ಯೂಮ್ ಆಫ್ ದ ಫಸ್ಟ್ ಸಿಲಿಂಡರ್ is 9947 centimeter cube. ಅರ್ಥ ಆಯ್ತಾ? ಇದು ಫಸ್ಟ್ ಸಿಲಿಂಡರ್ದು ವಾಲ್ಯೂಮ್ ಆಯಿತು. ದ ಸೆಕೆಂಡ್ ಸಿಲಿಂಡರ್ ಬಗ್ಗೆ ಮಾತಾಡೋಣ. ವಾಲ್ಯೂಮ್ ಆಫ್ ದ ಸೆಕೆಂಡ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ದ ಸೆಕೆಂಡ್ ಸಿಲಿಂಡರ್ is equal to pi r square h. ಇಲ್ಲಿನೂ ಅಷ್ಟೇ ಸೇಮ್ ಕಥೆ. pi is 3.14 into what is the radius? ಎಷ್ಟು ಕೊಟ್ಟಾರೆ ರೇಡಿಯಸ್ ಇಲ್ಲಿ? 8. ಹೌದಾ? 8 into 8 into height is 60. ಹೌದಾ? ಹೈಟ್ ಎಷ್ಟದೆ? 60. ಓಕೆ, ರೈಟ್. ಸರಿ. ಈಗ 3.14 into 8 8s are 64. 64 into 60 ಮಾಡ್ರಿ, ಎಷ್ಟು ಬರ್ತದೆ? 64 into 60. ಸೊ 0 ಹಂಗೆ ಬರೀರಿ. 6 4s are 34. 6 6 36 plus 2 is 8. ಹೌದಾ? ಅಂದರೆ 3840 ಬಂತು. 3840. ಓಕೆ. ಸರಿ. ಈಗ 314 into 384 ಮಾಡ್ರಿ, ಎಷ್ಟು ಬರ್ತದೆ? ಹೌ ಮಚ್ ಯು ವಿಲ್ ಗೆಟ್? 4 4s are 16. ಹೌದಾ? 4 1s are 4 plus 1 is 5. ಓಕೆ. 4 3s are 12. ಓಕೆ. ಪ್ಲಸ್ ಆಸ್ ಇಟ್ ಈಸ್. 8 4s are 32. 8 4s are 32. 8 1s are 8 plus 3 is 11. 11. ಹೌದಾ? 8 3s are 24 plus 1 is 25. ಪ್ಲಸ್ ಹಂಗೆ ಬರೀರಿ. 3 4s are 12. 3 1s are 3 4. 3 3s are 9. ಓಕೆ. ಸೊ ಈಗ 6, ದಿಸ್ ಇಸ್ 7, 2 2 4 5, 5 4 9, ಇದು 10, 9 10 12. ಹೌದಾ? ಸೊ ಹೌ ಮಚ್ ಯು ವಿಲ್ ಗೆಟ್? ಹಾಗಿದ್ರೆ ಯು ವಿಲ್ ಗೆಟ್ 120 576. ಹೌದಾ? 120576 ಬಂತು. ಓಕೆ. ಇಲ್ಲಿ 0 ಇತ್ತಲ್ಲ, ಆ 0ನ ಇಲ್ಲಿ ಹಾಕ್ತೀನಿ. ಗಾಟ್ ಇಟ್? ಕ್ಲಿಯರ್? ರೈಟ್. ಸೊ ಈಗ ಪಾಯಿಂಟ್ ಆದ್ಮೇಲೆ 2 ನಂಬರ್ ಅದೇ. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ರಿ. ಹಾಗಿದ್ರೆ ಎಷ್ಟು ಬಂತು ಉತ್ತರ ನಿಮಗೆ? 12057.60. ಓಕೆ, ಅರ್ಥ ಆಯ್ತಾ? ಸರಿ, ಈಗ 2 ವಾಲ್ಯೂಮ್ಗಳನ್ನ ಆಡ್ ಮಾಡೋ ಕೆಲಸ. ವಾಲ್ಯೂಮ್ ಆಫ್ ದ ಫಸ್ಟ್ ಸಿಲಿಂಡರ್ ಬಂತ, ಇದು ವಾಲ್ಯೂಮ್ ಆಫ್ ದ ಸೆಕೆಂಡ್ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಸೆಕೆಂಡ್ ಸಿಲಿಂಡರ್. ಸೊ ಈಗ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಐ ವಿಲ್ ರೈಟ್ ಸೊ ವಾಲ್ಯೂಮ್ ಆಫ್ ದ iron pole, volume of the iron pole is equal to volume of the first cylinder, volume of the first cylinder plus volume of the second cylinder, volume of the second cylinder. ಎಷ್ಟೆಷ್ಟದೆ ಬರ್ಕೊಳ್ರಿ. How much it is? 99475.2. 99475.2
475.2 ಪ್ಲಸ್ ಈ ಕಡೆ 12057.6 12057.6 ಈಗ ಎರಡನ್ನೂ ಆ್ಯಡ್ ಮಾಡೋಣ ಈ ಕಡೆ 99475.2 12057.6 6 plus 2 8 7 plus 5 12 okay so 12 this 13 so 5 9 10 11 9 10 11 correcta so you will get 111,532.8 centimeter cube ಏನಿದು volume of the iron pole this is volume of the iron pole ಅರ್ಥ ಆಯ್ತಾ ಓಕೆ ಫೈನ್ ಈಗ ನೋಡ್ರಿ ಪ್ರಶ್ನೆಯಲ್ಲಿ ಏನ್ ಕೊಟ್ಟಾರೆ ಫೈಂಡ್ ದ ಮಾಸ್ ಆಫ್ ದ ಪೋಲ್ ಗಿವೆನ್ ದಟ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಐರನ್ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ ಮಾಸ್ ಹಾಗಿದ್ರೆ ಇಲ್ಲಿ ಬರೆಯೋಣ ಗಿವೆನ್ ದಟ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಐರನ್ ಎಷ್ಟಿದೆ 8 ಗ್ರಾಮ್ ಮಾಸ್ ಹಾಗಿದ್ರೆ ಫಾರ್ 111,532.8 ಸೆಂಟಿಮೀಟರ್ ಕ್ಯೂಬಿಗೆ ಎಷ್ಟಾಗುತ್ತೆ 111,532.8 ಇಂಟು 8 ಓಕೆ ಸೊ ಈಗ 8 8 64 8 2 16 16 plus 6 is 22 8 3 24 plus 2 is 26 okay 8 3 24 plus 2 is 26 8 5 40 42 8 1 8 this is 12 okay so 8 1 8 this is 9 8 1 8 so 8 9 2 2 6 2 4 8 9 2 2 6 2 4 8 9 2 2 6 2 4 okay ಸರಿ ಸೊ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಸೊ ಪಾಯಿಂಟ್ ಆದಮೇಲೆ ಒಂದೇ ನಂಬರ್ ಇರೋದು ಸೊ ಇಲ್ಲಿ ಸಿಸ್ ಗ್ರಾಮ್ ಇಷ್ಟು ಗ್ರಾಮ್ ಮಾಸ್ ಇದೆ ಓಕೆ ಸೊ ಫೈಂಡ್ ದ ಮಾಸ್ ಆಫ್ ದ ಐರನ್ ಪೋಲ್ ಕೇಳಿದ್ರು ನನಗೆ ಇಷ್ಟು ಬಂತು ಅರ್ಥ ಆಯ್ತಾ 892262.4 ಗ್ರಾಮ್ ಅರ್ಥ ಆಯ್ತಲ್ಲ ಓಕೆನಾ ಸರಿ ಸರಿ ಮಕ್ಕಳೇ ಹಾಗಿದ್ರೆ ನಾವು ಇವತ್ತಿನ ಸೆಷನಲ್ಲಿ ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ ಇಲ್ಲಿ ತನಕ ಪ್ರಶ್ನೆಗಳೆಲ್ಲ ಅರ್ಥ ಆಗಿದೆ ಅಲ್ಲ ಐ ಹೋಪ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಅಂಡರ್ಸ್ಟುಡ್ ಅಂತ ಅಂದ್ಕೊಳ್ತೀನಿ ಸಮರೈಸ್ ಮಾಡೋಣ ಇವತ್ತೇನು ಕಲ್ತ್ವಿ ನಾವು ನಿನ್ನೆ ಕಲ್ತಿದ್ದಂಥ ವಾಲ್ಯೂಮ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ಗಳ ಮೇಲಿನ ಎಕ್ಸಸೈಸ್ ಕ್ವಶನ್ಸ್ನ ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡಿದಾಯ್ತು ಓಕೆ ಸೊ ಹಾಗಿದ್ರೆ ನಾಳೆ ಸೆಷನಲ್ಲಿ ಮುಂದಿನ ಕಾನ್ಸೆಪ್ಟ್ ಕಡೆಗೆ ಹೋಗೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಇವತ್ತಿನ ಸೆಷನ್ ತನಕ ನಾವು ಏನೇನೆಲ್ಲ ಕಲ್ತಿದ್ದೀವಿ ಏನೇನು ಡಿಸ್ಕಸ್ ಮಾಡಿದೀವಿ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾಳೆ ಸೆಷನಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್ ಹ್ಯಾವ್ ಎ ಗ್ರೇಟ್ ಡೇ ಮತ್ತೆ ಸಿಗೋಣ ಧನ್ಯವಾದಗಳು